ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ದಯವಿಟ್ಟು ಈ ಕೂಡಲೇ ನೋಡಿ. ಪ್ರತಿಕ್ಷಣವೂ ನಿನ್ನೊಂದಿಗೆ ಭಾಗ 2. ಏನ್ರಿ ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಕೇಳುತ್ತಾ 15 ದಿನವೇ ಕಳೆದು ಹೋಯಿತು. ದಾರಿ ಮಾತ್ರ ಸಿಕ್ಕಿಲ್ಲ. ನಾವೇನಾದರೂ ದಾರಿ ತಪ್ಪಿದವಾ? ಅವತ್ತು ಬೆಳಗ್ಗೆ ಹೋಗೋಣ ಅಂದರೆ ನೀವೇ 7 ತಿಂಗಳಿಗೆ ಹುಟ್ಟಿದಾಗೆ ಆತರ ತೋರಿದ್ರಿ. ನೋಡಿ ಈಗ ಯಾವ ಸ್ಥಿತಿ ಬಂದಿದೆ. ಅಸಹನೆ ತೋರಿದ. ನಿಮಗೆ ಮನೆಗೆ ಹೋಗುವ ಮನಸ್ಸಿಲ್ಲ. ನನಗಿದೆ. ಬೆಳಗ್ಗೆ ಬಂದಿದ್ದರೂ ಬರ್ತಾ ಇದ್ದಿದ್ದು ಇಲ್ಲಿಗೇನೆ. ನಂದಿನಿ ಸೋಲಪ್ಪುವವಳಲ್ಲ. ನೀವು ಇಷ್ಟೊಂದು ಮೊಂಡುವಾದ ಮಾಡುವುದಕ್ಕೆ ಅನಿಸುತ್ತೆ. ನಿಮ್ಮ ಗಂಡ ಕಾಡಿಗೆ ತಂದು ಬಿಟ್ಟು ಹೋಗಿದ್ದಾರೆ. ನೀವಿಲ್ಲೇ ಇರಿ, ಪಾಪ ಅವರು ಒಂದಿಷ್ಟು ದಿನ ಆರಾಮಾಗಿರ್ಲಿ. ಇದರಲ್ಲಿ ಅವಳ ಗಂಡನನ್ನು ಎಳೆದಿದ್ದು ಕೋಪ ತರಿಸಿತು. ಅವರೆಂದೂ ಕನಸಿನಲ್ಲಿಯೂ ನನ್ನನ್ನು ಹೀಗೆ ಮಾಡುವುದಿಲ್ಲ. ಗೊತ್ತಿಲ್ಲದೆ ಮಾತಾಡಬೇಡಿ. ನಿಮ್ಗೇನು ಗೊತ್ತು ಅವರ ಬಗ್ಗೆ? ಈಸ್ ಜೆಂಟಲ್ಮ್ಯಾನ್. ಗಂಡನಿಗೆ ಕಿಂಚಿತ್ತು ಬೈದರೂ ಸಹಿಸಲಾರಳು. ನಾವೇನು ರೋಡ್ ರೋಮಿಯನ್ನ? ನಿಮಗೆ ಮಾತ್ರನ ಕುಟುಂಬ ಇರೋದು? ನಾವೇನು ದಿಕ್ಕು ದಿಸೆ ಇಲ್ಲದ ಪರದೇಶಿಗಳ? ನನಗೂ ಮನೆ ಮಠ ಬಂದು ಬಳಗವೆಲ್ಲ ಇದೆ. ಅದರಲ್ಲೂ ನನ್ನ ಅಮ್ಮು ಡಿಸೈನ್ ಸುಪ್ರಭಾತನ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೇನು ಗೊತ್ತು? ನಾನು ಹಾಗೆ ಹೇಳಲಿಲ್ಲ. ನಿಮ್ಮ ಬಗ್ಗೆ ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಆರಡಿ ಸಿಂಹದ ಬಗ್ಗೆ ಹೇಳಬೇಕು ಅಂದರೆ ಕೇಳೋಕೆ ಒಂದು ಕಾಡು ಸಿಂಹನೂ ಜೊತೆಗಿದ್ರೆ ಚಂದ ಅಲ್ವಾ? ಬನ್ನಿ ಹುಡುಕುತ್ತಾ ಹೇಳುತ್ತೇನೆ. ಕಾಲರ್ ಮೇಲೇರಿಸುತ್ತಾ ಹೇಳಿದ. ನೀರಜ್ ನಿಶಾಂತ್ ಅಮೃತ ಮಹದೇವಪ್ಪರ ಮಕ್ಕಳು. ನೀರಜ್ ಚಿಕ್ಕವನಿದ್ದಾಗ ಮಹದೇವಪ್ಪ ತೀರಿ ಹೋಗಿದ್ದರು. ಅಮೃತ ಸ್ಕೂಲಲ್ಲಿ ಆಯಾ ಆಗಿ ಕೆಲಸ ಮಾಡುತ್ತಿದ್ದರು. ನೀರಜ್ನನ್ನು ಇಂಜಿನಿಯರ್ ಓದಿಸಿದರು. ಮುಂದೆ ಓದುವ ಆಸೆ ಇತ್ತು. ಹಣಕಾಸಿನ ಬಿಕ್ಕಟ್ಟು ಅವನ ಆಸೆಗೆ ತಣ್ಣೀರು ಎರಚಿತ್ತು. ಸ್ವಂತ ಮನೆ ಇದ್ದ ಕಾರಣ ಹೇಗೂ ಜೀವನ ನಡೆದು ಹೋಗುತ್ತಿತ್ತು. ನೀರಜ್ ಕೆಲಸಕ್ಕೆ ಸೇರಿದ್ದ. ನಿಶಾಂತ್ ಎಷ್ಟು ಓದುತ್ತಾನೋ ಅಷ್ಟು ಓದಿಸಬೇಕು ಎನ್ನುವ ಆಸೆ ಇತ್ತು. ಅದರಂತೆ ನೀರಜ್ ಅವನನ್ನು ಕಾಲೇಜಿಗೆ ಸೇರಿಸಿದ್ದ. ಅಮೃತಾರಿಗೆ ಲೋ ಬಿಪಿ ಆರೋಗ್ಯದ ಸಮಸ್ಯೆ ಇದ್ದರಿಂದ ಕೆಲಸದಿಂದ ಬಿಡಿಸಿದ್ದ. ಅದೊಂದು ದಿನ ನೀರಜ್ ಹೊತ್ತು ಮೂಡಿದರೂ ಎದ್ದಿರಲಿಲ್ಲ. ನಿಶಾಂತ್ ಅದಾಗಲೇ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಓದಲು ಕುಳಿತಿದ್ದ. ಅಮೃತ ಆಗಲೇ ಶುರು ಹಚ್ಚಿದರು ಸುಪ್ರಭಾತ. ಸ್ನಾನ ಮಾಡಿ ಬಂದರೂ ಎದ್ದಿರಲಿಲ್ಲ. ಹಿಣಿಕಿ ನೋಡಿ ಹೋದರು. ತುಳಸಿ ಪೂಜೆ ಮಾಡಿ 3 ಸುತ್ತು ಸುತ್ತಿ ಬಂದರು. ಅವನು ಎದ್ದಿರೋ ಸುದಿನ ಇಲ್ಲ. ಕೈಯಲ್ಲಿ ಊದುಗಟ್ಟಿ ಹಿಡಿದು ಫೋಟೋ ಪೂಜೆ ಮಾಡುತ್ತಿದ್ದರೂ ಬೈಗುಳದ ಮಂತ್ರಗಳಿಗೆ ಬರವಿರಲಿಲ್ಲ. 3 ಕತ್ತೆ ವಯಸ್ಸಾಯಿತು, ಇನ್ನೂ ಮಲಗಿದ್ದೀಯಾ? ಡ್ಯೂಟಿಗೆ ಹೊತ್ತಾಯಿತು, ಒಂದಿಷ್ಟು ಜವಾಬ್ದಾರಿ ಇಲ್ಲ. ಇನ್ನೂ ಗೊಣಗುತ್ತಿದ್ದರು. ಅಮ್ಮ, ನಿನ್ನ MS ಸುಬ್ಬಲಕ್ಷ್ಮಿ ಸುಪ್ರಭಾತ ನಿಲ್ಲಿಸ್ತೀಯಾ? ಅಣ್ಣ ಇವತ್ತು ರಜೆ ಮಾಡಿದ್ದಾನೆ. ಅವತ್ತು ಸಂಡೇನೂ ವರ್ಕ್ ಮಾಡಿದ್ನಲ್ಲ, ಅದಕ್ಕೆ. ನಿಶಾಂತ್ ಅಮ್ಮನ ಗೊಣಗಾಟ ಕೇಳಿ ಕಿವಿಯೊಳಗೆ ಕಿರುಬೆರಳನ್ನು ತೂರಿ ತಿರುವುತ್ತಿದ್ದ. ರಜೆ ಮಾಡಿದ್ರೆ ಬೇಗ ಎದ್ದೇಳ್ಬಾರ್ದು ಅಂತ ಏನಾದರೂ ಇದೆಯಾ? ಹಾಲು ಸೊಪ್ಪು ತರೋದಿದೆ. ನೀರಜ್ ಹೇಳೋ ಮೇಲೆ ಕಾಲಾಯಿತು. ಬ್ಲಾಂಕೆಟ್ ಸರಿಸಿದರು. ಅಮ್ಮೋ, ನನಗೆ 2 ಕಾಲಿರೋದು. 7 ಕಾಲು ಬಂದ್ಮೇಲೆ ಹೇಳ್ತೀನಿ. ಮುಸುಕೆಳೆದು ಮುದುರಿಕೊಂಡ. ಇದಕ್ಕೇನು ಕಡಿಮೆ ಇಲ್ಲ. ಮೊದಲು ಹಾಲು ತಂದ್ರೆ ಕಾಫಿ ತಿಂಡಿ ಸಿಗುತ್ತೆ, ಇಲ್ಲ ಅಂದ್ರೆ ಉಪವಾಸ. ಪಲಾವ್ಗೆ ಸಾಸಿವೆ ಜೊತೆಗೆ ಅಮೃತ ಬೈಗುಳಗಳು ಒಗ್ಗರಣೆಯಲ್ಲಿ ಸಿಡಿಯುತ್ತಿದ್ದವು. ಇವತ್ತೆಂತೋ ತಿಗಣೆ ಥರ ತೀವ್ದು ಎಬ್ಬಿಸ್ತಿದೀಯಾ? ನನ್ನ ಜೀವನದಲ್ಲಿ ಏನೋ ಟರ್ನಿಂಗ್ ಸಿಗುತ್ತೆ ಅಂತ ಗಾಢವಾಗಿ ಅನಿಸುತ್ತಿದೆ. ಅವತ್ತು ಕೂಡ ಹೀಗೆ ಮಾಡಿದ್ದೆ. ಕಾಲೇಜ್ಗೆ ಹೋದ್ರೆ ರಿಸಲ್ಟ್ ಬಂದಿತ್ತು. ಕ್ಲಾಸ್ಗೆ ಫಸ್ಟ್ ಬಂದಿದ್ದೆ. ಥ್ಯಾಂಕ್ ಯು ಅಮ್ಮು. ಆಕಳಿಸುತ್ತಾ ಮೈ ಮುರಿದು ಹಾಲು ತರಲು ಹೊರಟ. ಕಾಫಿ ಆಮೇಲೆ ಕುಡಿತೀನಿ ಅಮ್ಮು, ಮಲಗಬೇಕು ಪ್ಲೀಸ್. ನೀನೇನು ಪಾತ್ರೆ ಬಟ್ಟೆ ತೊಳಿಬೇಡ, ನಾನೇ ಎದ್ಮೇಲೆ ಮಾಡುತ್ತೀನಿ ಎಂದ. ಬೇಡ ಮಲ್ಗು ಕಂದ. ಅದೇನೋ ಹಾಳಾದ್ದೋ ಲ್ಯಾಪ್ಟಾಪ್ನ ಕುಟ್ಟುತ್ತಾ ಇರ್ತೀಯ, ಬೆನ್ನು ಬರುತ್ತೆ. ಮತ್ತೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀಯಾ? ಮಮತೆಯಿಂದ ಅವನ ಕೆದರಿದ ಕೂದಲನ್ನು ಹಿಂದೆ ಸರಿಸುತ್ತಾ ಹೇಳಿದಳು. ಅಯ್ಯಯ್ಯೋ, ಏನ್ ಪ್ರೀತಿ, ಏನ್ ಮಮತೆ. ಹುಕ್ಕಿ ನಮ್ಮ ಮನೆ ಬಿಟ್ಟು ಹರಿದು ಹೋಗುತ್ತಿದೆ. ಡೈಲಿ ಈ ಡೌಗೇನೋ ಕಮ್ಮಿ ಇಲ್ಲ. ನೋಡಿ ನೋಡಿ ನನ್ನ ಕಣ್ಣಿಗೆ ಪೊರೆ ಕಟ್ಟಿದೆ. ನಿಶಾಂತ್ ತನ್ನಮ್ಮನನ್ನು ಚಮಕಾಯಿಸಿದ. ನಿನಗೇನು ಗೊತ್ತೋ ನನ್ನ ಮಗನ ಕಷ್ಟ? ಸುಮ್ಮನೆ ಓದಿಕೋ. ನಾನೇನು ದೇವಸ್ಥಾನದ ಮೆಟ್ಲ ಮೇಲೆ ಸಿಕ್ಕಿದ್ದ? ನೀನು ನನ್ನ ಮಗನೇ. ನಿಶಾಂತ್ನ ಮುಖ ಸವರಿ ಲಟಿಕೆ ಮುರಿದರು. ಕಾಲೇಜಿನಲ್ಲಿ ತನ್ನ ಜೂನಿಯರ್ ಅನ್ನು ಭೇಟಿ ಮಾಡಲು ಬಂದವನಿಗೆ ಕಂಡಿದ್ದು ಗಾಂಧವಿ ಎನ್ನುವ ಹುಡುಗಿ. ನೋಡಿದ ತಕ್ಷಣ ಇಷ್ಟವಾಗಿದ್ದಳು. ಪಕ್ಕದಲ್ಲಿ ಹೋಗುತ್ತಿದ್ದ ಹುಡುಗನನ್ನು
ಶಿಷ್ಯ ಬಾರೋ ಇಲ್ಲಿ, ಕೈ ಬೀಸಿ ಕರೆದಿದ್ದ. ಏನಣ್ಣ? ಗುರುವಿಗೆ ವಿಧಿಯ ಶಿಷ್ಯನಂತೆ ಬಂದು ನಿಂತ. ಯಾರ ಹುಡುಗಿ? ಅವಳ ಕಡೆ ನೋಡಿ ಕೇಳಿದ. ಜೂನಿಯರ್ ಅಣ್ಣ, ಫಸ್ಟ್ ಇಯರ್ ಇರಬೇಕು, ಬೇರೆ ಗೊತ್ತಿಲ್ಲ ಎಂದ. ಸರಿ, ಅವಳ ಬಗ್ಗೆ ತಿಳ್ಕೊಂಡು ಡೈಲಿ ನನಗೆ ಅಪ್ಡೇಟ್ ಮಾಡೋ ಎಂದ. ಆಯ್ತಣ್ಣ ಎಂದು ಒಪ್ಪಿಕೊಂಡ. ಹಾಳಾದವಳು, ನಾನು ಓದಬೇಕಾದ್ರೆ ಬರಬೇಕಿತ್ತು, ಡೈಲಿ ನೋಡಬಹುದಿತ್ತು. ಕೆಲಸ ಮಾಡೋದು ಬಿಟ್ಟು ಬಿಡುವು ಮಾಡಿಕೊಂಡು ಬರುವ ಹಾಗೆ ಮಾಡಿದಳು. ಆದರೂ ಏನೋ ಒಂಥರ ಚೆನ್ನಾಗಿದೆ. ಕಿರುನಕ್ಕು ಬೈಕೇರಿ ಮನೆ ಕಡೆ ಹೊರಟ. 3-4 ಬಾರಿ ಕಾಲೇಜಿಗೆ ಹೋಗಿ ಅವಳನ್ನು ನೋಡಿ ಬಂದಿದ್ದ. ಅವಳಿಗೆ ಯಾವ ಬಾಯ್ ಫ್ರೆಂಡ್ ಇಲ್ಲ. ಗಾನವಿ ಅಂತ ಅವಳ ಹೆಸರು. ಫಸ್ಟ್ ಇಯರ್ CS. ಇಷ್ಟೆಲ್ಲ ವಿಷಯವನ್ನು ಜೂನಿಯರ್ ನೀರಜ್ಗೆ ಅಪ್ಡೇಟ್ ಮಾಡಿದ್ದ. ಒಂದು ದಿನ ಮಾತನಾಡಿಸಬೇಕು ಎಂದು ಬಂದಿದ್ದ. ಹಲೋ ಬನ್ನಿ ಎಂದು ಕರೆದ. ನಾನಾ ಎಂದು ಕೈ ಸನ್ನೆ ಮಾಡಿದಳು. ಹೌದು, ನಿಮ್ಮನ್ನೇ ಬನ್ನಿ ಎಂದ. ಏನು ಹೇಳಿ ಎಂದಳು. ನಿಮ್ಮ ಜೊತೆ ಮಾತನಾಡಬೇಕು. ಹೇಳೋದೇನೋ ಹೇಳಿದ. ಈಗ ಪೀಕಲಾಟ ಶುರುವಾಯಿತು. ಏನು ಹೇಳುವುದೆಂದು. ಏನು ಲವ್ವಾ? ಅವಳೇ ಕೇಳಿದಳು. ಹಾ, ಲವ್ವಾ? ನಾನೇನಾದರೂ ಪ್ರಪೋಸ್ ಮಾಡಿದ್ನಾ? ನೋಡೋಕ್ಕೊಂಚೂರು ಚೆನ್ನಾಗಿದ್ರೆ ಸಾಕು. ಹ್ಯಾಂಡ್ಸಮ್ ಹುಡುಗ ಯಾರಾದರೂ ಕರೆದರೆ ಪ್ರಪೋಸ್ ಮಾಡೋಕ್ಕೆ ಕರೆದರೂ ಅಂದ್ಕೊಳ್ತೀರಿ. ಚಂದವಿರುವ ಹುಡುಗಿಯರ ಕಥೆಯೇ ಇಷ್ಟು ಎಂದು ಪೆಚ್ಚುಮರೆಯನ್ನು ಮರೆಮಾಚುವ ಪ್ರಯತ್ನ ಮಾಡಿದ. ಹೋ, ಸಮಾಧಾನ. ನಿಮ್ಮ ಒಣಪ್ರತಿಷ್ಠೆಯನ್ನು ಸೈಡಿಗಿಡಿ. ತಾವು ಹುಡುಗರನ್ನು ಬಿಟ್ಟು ನನ್ನ ಹಿಂಬಾಲಿಸಿ ನನ್ನ ಬಗ್ಗೆ ತಿಳಿದುಕೊಳ್ಳಬಹುದು. ನಾನು ನಿಮ್ಮ ಬಗ್ಗೆ ತಿಳ್ಕೋಬಾರ್ದಾ? ಅವನ ಸರಿಸಮವಾಗಿ ನಿಂತು ಜೋರು ಮಾಡಿದಳು. ಎಲ್ಲ ಗೊತ್ತಾಗಿದೆ. ಎಷ್ಟೇ ಆದರೂ ನನ್ನ ಪ್ರೇಯಸಿ ಅಲ್ಲವೇ? ಇಷ್ಟಾದರೂ ಇರಬೇಕು. ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡ. ನಾನೇನೋ ಇನ್ನೋಸೆಂಟ್ ಹುಡುಗಿ ಅಂತ ಅಂದುಕೊಂಡಿದ್ದೆ. ಗಡ್ಡ ಉಜ್ಜುತ್ತಾ ಅವಳ ಕಡೆ ನೋಡಿದ. ಆ ಥರ ಏನಿಲ್ಲ. ನಾನೇನೋ 90-47 ಮಾಡಲ್ಲ. ನನ್ನ ಹಿಂದೆ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳದಿರುವಷ್ಟು ಪೆದ್ದಿ ನಾನಲ್ಲ, ಗೊತ್ತಾಯ್ತಾ? ಸರಿ, ಈಗ ನಿನ್ನ ಒಪಿನಿಯನ್ ಹೇಳು. ಹೇಗಿದ್ದರೂ ಎಲ್ಲ ಗೊತ್ತಾಗಿದೆ ಅಲ್ವಾ? ಏನು ಹೇಳುವಳು ಕುತೂಹಲದಿಂದ ಕೈಕಟ್ಟಿ ನಿಂತ. ಹೋಗೋ ಬರೋರೆಲ್ಲ ಪ್ರಪೋಸ್ ಮಾಡಿದ್ರೆ ಒಪ್ಪಿಕೊಳ್ಳಲ್ಲ, ಅರ್ಥ ಆಯ್ತಾ? ಮೂತಿ ತಿರುವಿದಳು. ಕೊಬ್ಬು ಜಾಸ್ತಿನೇ ಇದೆ ಇವಳಿಗೆ. ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ಗೊತ್ತು. ನಾನು ಕಾಲೇಜ್ಗೆ ಬಂದಾಗೆಲ್ಲ ಇವಳಿಗೆ ಗೊತ್ತಾಗುತ್ತಿತ್ತು ಅನಿಸುತ್ತೆ. ಅದಕ್ಕೆ ನನಗೆ ಕಾಣುವ ಹಾಗೆ ಬಂದು ನಿಲ್ಲುತ್ತಿದ್ದಳು. ಸರಿ ಬಿಡು, ನನಗೇನು ನಷ್ಟ ಇಲ್ಲ. ನಿಮ್ಮ ಪಕ್ಕದ ಕ್ಲಾಸಲ್ಲಿ ವರ್ಷ ಅಂತ ಇದ್ದಾಳೆ. ಅವಳು ತುಂಬ ಚೆನ್ನಾಗಿದ್ದಾಳೆ, ಇಷ್ಟವಾದಳು. ಆದರೆ ನಿಮ್ಮನ್ನೇ ಅಲ್ವಾ ಫಸ್ಟ್ ಇಷ್ಟಪಟ್ಟಿದ್ದು. ಅದಕ್ಕೆ ಕೇಳೋಣ ಅಂತ ಬಂದೆ. ಸರಿ ಬಿಡು, ವರ್ಷ ಹತ್ತಿರ ಹೋಗ್ತೀನಿ. ಅವಳಿಗೆ ಖಂಡಿತ ಇಷ್ಟವಾಗ್ತೀನಿ. ಅವಳನ್ನು ಬದಿಗೆ ಸರಿಸಿ ಹೊರಟ. ಅವಳಂತೂ ರಾಕ್ಷಸರನ್ನು ಬೇಟೆಯಾಡುವ ಭದ್ರಕಾಳಿ ಅವತಾರ ತಾಳಿದ್ದಳು. ಹುಡುಗಿಯರು ಏನು ಬೇಕಾದರೂ ಸಹಿಸುತ್ತಾರೆ. ತನ್ನ ಶತ್ರುವನ್ನು ಚೆನ್ನಾಗಿದ್ದಾಳೆ ಅಂದರೆ ಹೊಟ್ಟೆಯಲ್ಲಿ ಕಾಡ್ಗಿಚ್ಚು ಹತ್ತಿಬಿಡುತ್ತೆ. ಯೋ ಏನಯ್ಯ, ನಾನು ಇಷ್ಟ ಅಂತ ಹೇಳಿ ಅವಳಿಂದೆ ಹೋಗ್ತಾ ಇದೀಯಾ? ಇಷ್ಟೇನಾ ನಿನ್ನ ಪ್ರೀತಿ ಪ್ರೇಮ? ಛೀ, ನಿನ್ನಂಥವನನ್ನು ಇಷ್ಟಪಟ್ನಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಕೆರಳೆ ನಿಂತಿದ್ದಳು. ರೀ, ಕೊನೆಯ ಲೈನ್ನ ಇನ್ನೊಮ್ಮೆ ಹೇಳಿ ಎಂದ. ಏನೆಂದಳೆಂದು ಅವಳಿಗೆ ಅರಿವಾಗಿ ನಾಲಿಗೆ ಕಚ್ಚಿಕೊಂಡು ಮುಖವೆಲ್ಲ ಸುಕ್ಕುಗಟ್ಟುವ ಹಾಗೆ ಕಣ್ಣು ಮುಚ್ಚಿ ತೆಗೆದಳು. ಚಪ್ಪಾಳೆ ತಟ್ಟುತ್ತಾ ಅವಳ ಕಡೆ ತೋರು ಬೆರಳು ತೋರಿಸುತ್ತಾ ಜೋರಾಗಿ ನಗ್ಗ. ಅವಳಿಗೆ ನಾಚಿಕೆಯಾಯಿತು. ಎಷ್ಟು ಬೇಗ ಒಪ್ಪಿಕೊಂಡನಲ್ಲ. ಕಾಲ್ ಕೀಳಲು ಪ್ರಯತ್ನಿಸಿದಳು. ಕೈ ಹಿಡಿದು ನಿಲ್ಲಿಸಿಕೊಂಡ. ಇರೋದು ಹೇಳೋದಕ್ಕೆ ನಿಮ್ಮಪ್ಪನ ಗಂಟು ಹೋಗುತ್ತಾ? ಮನ್ಸಲ್ಲೊಂದು ಹೊರಗೊಂದ್ಯಾಕೆ? ಏನಿಲ್ಲ, ಸ್ವಲ್ಪ ಸತಾಯಿಸೋಣ ಅಂತ ಇದ್ದೆ. ದುಪ್ಪಟ್ಟದ ಚಿಮುಕಿ ಕೇಳುತ್ತಾ ಸ್ವರ ಸಣ್ಣದಾಗಿ ಹೊರಬಂತು. ಹೌದಾ? ನೀನ್ ತುಂಬ ಚಲಾಕಿ. ಆದರೇನ್ ಮಾಡೋದು? ನಿನ್ ಬಾಯ್ ಫ್ರೆಂಡ್ ಅಲ್ವಾ ನಾನು. ಚಾಣಕ್ಯ ಆಗ್ಲೇಬೇಕು. ಹೆಂಗೆ ನಾವು? ಅಂತೂ ಖುಷಿಯಾದ ಹುಡುಗ. ಎಲ್ಲ ಅಮ್ಮವರ ಪ್ರಸಾದ. ಸೀಕ್ರೆಟ್ ಅನ್ನೋದು ಅವನ ಬಾಯಲ್ಲಿ ತಾತ್ಕಾಲಿಕ. ಅದನ್ನು ಹೊರಗೆ ಯಾರೊಂದಿಗಾದರೂ ಕಕ್ಕೋವರೆಗೂ ಸಮಾಧಾನವಿಲ್ಲ. ಮನೆಯಲ್ಲಿ ಅಮ್ಮನೊಂದಿಗೆ ಗಾನವಿ ವಿಷಯ ಹೇಳಿದ. ಅವರು ಒಪ್ಪಿದರು. ಗಾನವಿ ಮನೆಯಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಕರೋನಾ ಕಾರಣದಿಂದಾಗಿ ನೀರಜ್ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದ. ತನ್ನ ಸ್ನೇಹಿತನನ್ನು ಕಾಣಲು ಬೆಳಗ್ಗೆ ಬೈಕ್ ಏರಿ ಹೋಗುತ್ತಿದ್ದ. ಮುಂದೆ ದೊಡ್ಡ ಟಿಪ್ಪರ್ ಹೋಗುತ್ತಿತ್ತು. ಲೆಫ್ಟಿಗೆ ಇಂಡಿಕೇಟರ್ ಹಾಕಿ ರೋಡಿನ ಮಧ್ಯದಲ್ಲಿ ನಿಲ್ಲಿಸಿಕೊಂಡಿದ್ದ. ಟಿಪ್ಪರ್ ಎಡಕ್ಕೆ ಹೋಗಲೇ ಇಲ್ಲ. ನೀರಜ್ ಟಿಪ್ಪರ್ ಲೆಫ್ಟಿಗೆ ಪಾಸ್ ಆಗುತ್ತೆ ಎಂದು ಬರುತ್ತಿದ್ದ. ಅದು ಹೋಗದೇ ಇದ್ದ ಕಾರಣ
ಸಡನ್ ಬ್ರೇಕ್ ಆಗಿ ಇನ್ನೇನು ಲಾರಿಗೂ ಅವನಿಗೂ 1 ಇಂಚು ಅಂತರವಿತ್ತು. ಸಡನ್ ಬ್ರೇಕ್ಗೆ ಗಾಡಿ ಬ್ಯಾಲೆನ್ಸ್ ತಪ್ಪಿ ಕೆಳಗುರುಳಿದ. ತಲೆಗೆ, ಮೊಣಕೈಗೆ, ಕಾಲಿಗೆ ಏಟಾಗಿತ್ತು. ಡ್ರೈವರ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ. ದಾರಿ ಉದ್ದಕ್ಕೂ ಡ್ರೈವರ್ಗೆ ಬೈಗುಳದ ಸಹಸ್ರಾರ್ಚನೆ ಆಗಿತ್ತು. ಸಾರಿ ಸರ್, ತಪ್ಪಾಯಿತೆಂದು ಅವಲತ್ತುಕೊಂಡರೂ ಬಿಡದೆ ತೃಪ್ತಿಯಾಗುವಷ್ಟು ಬೈದಿದ್ದ. ತಲೆ ಕೈಗೆ ಡ್ರೆಸ್ಸಿಂಗ್ ಮಾಡಲು ಒಪ್ಪಲಿಲ್ಲ. ಮೊದಲಿಗೆ ಕರೋನಾ ಚೆಕ್ ಮಾಡಿಸಿಕೊಂಡು ಬಂದರೆ ಟ್ರೀಟ್ಮೆಂಟ್ ಕೊಡೋದು, ಇಲ್ಲ ಎಂದರೆ ಇಲ್ಲ, ನರ್ಸ್ ಒಬ್ಬಳು ಹೇಳಿದಳು. ಆಮೇಲೆ ಮಾಡಿಸುತ್ತೇನೆ, ಮೊದಲು ಡ್ರೆಸ್ಸಿಂಗ್ ಮಾಡಿ ಎಂದು ಒತ್ತಾಯಿಸಿದ. ತಲೆಗೆ ಡ್ರೆಸ್ಸಿಂಗ್ ಮಾಡಿದರು. ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಲು ಕರೋನಾ ಚೆಕ್ ಮಾಡಿಸಿಕೊಂಡೇ ಬನ್ನಿ ಎಂದಳು. ಲ್ಯಾಬ್ ಕಡೆ ಹೊರಟ. ಯಾರೋ 3-4 ಜನ ಲ್ಯಾಬ್ ಒಳಗೆ ಗುಸುಗುಸು ಎಂದು ಮಾತನಾಡುತ್ತಿದ್ದರು. ನಂದಿನಿ ಕೃಷ್ಣನ್ ಅಂತ ನಿನ್ನೆ ಒಬ್ರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅವರನ್ನು ಮುಗಿಸಬೇಕೆಂದು ಹೇಳುತ್ತಿದ್ದಾರೆ. ಅವರ ಮಾತು ಕೇಳಿದ್ದೇ ತಡ ನೀರಜ್ ಕಿವಿ ಚುರುಕಾದವು. ಯಾರು ಹೇಳಿದ್ದು? ಮತ್ತೊಬ್ಬ ಕೇಳಿದ. ಅದ್ಯಾರೋ ಪಂಗನಾಮ ಅಂತೆ, ಡಾಕ್ಟರ್ ಫೋನ್ ಮಾಡಿದ್ರು. ಯಾರಿದು ಪಂಗನಾಮನ? ಸರಿಯಾಗಿ ಕೇಳಿಸುತ್ತಿಲ್ಲ, ಇನ್ನೂ ಸ್ವಲ್ಪ ಹತ್ತಿರ ಹೋದರೆ ಕೇಳಿಸುತ್ತದೆ ಎಂದು 10 ಹೆಜ್ಜೆ ಮುಂದೆ ಬಂದ. ಹಿಂದೆ ಯಾರೋ ಅವನ ಮೂಗಿಗೆ ಬಟ್ಟೆ ಹಿಡಿದರು. ಪ್ರಜ್ಞೆ ತಪ್ಪಿತು. ನೀರಜ್, ಸಿಂಹ ತೋರಿಸ್ತೀನಿ ಅಂತ ಹೇಳಿ ಹುಲಿ ಗುಹೆ ಮುಂದೆ ಕರೆದುಕೊಂಡು ಬಂದಿದ್ದೀಯಾ? ಹುಲಿ ಹೊರಗೆ ಬಂದು ಆಕಳಿಸುತ್ತಾ ಸುತ್ತಮುತ್ತ ನೋಡುತ್ತಿದ್ದ. ಹಿಮ್ಮುಖವಾಗಿ ನಡೆದು ಒಂದು ಪೊದೆ ಹಿಂದೆ ಅವಿತರು. ಈಗಷ್ಟೇ ಎದ್ದು ಬಂದಿರುವ ಹಾಗಿದೆ, ಹಸಿವಾಗಿರುತ್ತೆ, ನಮ್ಮನ್ನು ನೋಡಿದ್ರೆ ಖಂಡಿತ ಉಳಿಸುವುದಿಲ್ಲ. ಜೀವ ಭಯ ಇಬ್ಬರನ್ನು ಕಾಡಿತು. ಏನಪ್ಪ ಆರಡಿ ಸಿಂಗಂ, ಇಲ್ಲಿ ಹೆದ್ರಿ ಬಿಲ ಸೇರಿಕೊಂಡಂತೆ ಪೊದೆ ಹಿಂದೆ ಸೇರಿಕೊಂಡೆ? ಆಗ್ಲಿಂದ ಸಿಂಹ ಬೇಕು ಅಂತಿದ್ದೆ, ಹುಲಿನ ಕರೆಸಿದ್ದೀವಿ ನೋಡು, ಬಿಲ್ಡಪ್ ಕೊಡ್ತಿದ್ದಲ್ಲ. ಉತ್ತರನ ಪೌರುಷ ಹೋಲೆ ಮುಂದೆ. ಪಿಸಿ ಪಿಸಿ ನಕ್ಕಳು. ಅಮ್ಮ ತಾಯಿ, ಪುಲಿಯೋಗರೆ ಮೊಮ್ಮಗಳೇ, ಸ್ವಲ್ಪ ಸುಮ್ಮನಿರುತ್ತೀರಾ? ಏನೋ ಮಾತಿಗೆ ಹಾಗಂದೆ, ಅದನ್ನೇ ಚೂಯಿಂಗ್ ಗಮ್ ಥರ ಇಳಿಬಿಡಿ ಎನ್ನುತ್ತಾ ಪೊದೆಯ ಒಂದು ಬದಿ ಸರಿಸಿ ಹುಲಿ ಹೋಗಿದೆಯಾ ಅಂತ ನೋಡಿದ. ಅಲ್ಲೇ ಇತ್ತು. ಹಿಂದೆ ತಿರುಗಿ ನೋಡಿದರು. 50 ಅಡಿ ಆಳದ ಗುಡ್ಡದ ಮೇಲೆ ನಿಂತಿದ್ದರು. ನೀರಜ್, ಹುಲಿಯ ಬಾಯಿಗೆ ಸಿಕ್ಕಿ ನರಳಿ ನರಳಿ ಸಾಯುವುದಕ್ಕಿಂತ ಗುಡ್ಡದಿಂದ ಕೆಳಗೆ ಹಾರೋಣ, ಒಂದೇ ಸಲಕ್ಕೆ ಜೀವ ಹೋಗುತ್ತೆ. ಒಂದು ವೇಳೆ ಬದುಕಿದ್ದರೆ ಮನೆಗೆ ಹೋಗುವ ಯೋಚನೆ ಮಾಡಬಹುದು. ಬದುಕುಳಿಯುವ ಯಾವುದಾದರೂ ದಾರಿ ಇರಬಹುದೇ? ಕೆಳಗೆ ನೋಡಿ ಅಂದಾಜಿಸುತ್ತಿದ್ದಳು. ಹೌದೌದು, ಸರಿಯಾಗಿ ಹೇಳುತ್ತಿದ್ದೀರಿ. ಗುಡ್ಡದ ಮೇಲಿಂದ ಹಾರಿ ಹುಲಿಯ ಬಾಯಿಯಿಂದ ತಪ್ಪಿಸಿಕೊಳ್ಳೋಕೆ ನೀವೇನ್ ಪುಟ್ಗೌರಿ ಅಂದ್ಕೊಂಡಿದ್ದೀರಾ? ಅವಳಿಗೆ ಮಾತ್ರ ಸಾಧ್ಯ ಇಂತಹ ಸಾಹಸ. ನೀವೇನಿದ್ರೂ ಸಂಕಷ್ಟಿ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡೋಕೆ ಸರಿ. ಕೈ ಅತ್ತಿತ್ತ ಆಡಿಸುತ್ತಾ ನಿಮ್ಮಿಂದ ಸಾಧ್ಯವಿಲ್ಲ ಎಂದ. ಹುಲಿಯ ರೂಪದಲ್ಲಿ ಸಾವು ಕಣ್ಣು ಮುಂದೆ ಇದ್ದರೂ ಅವನ ಮಾತಿಗೆ ನಗು ಬಂದಿತ್ತು. ಹುಲಿ ಆಹಾರ ಹುಡುಕಲು ಗುಡ್ಡದ ಕೆಳಗೆ ಜಿಗಿಯಿತು. ಇಬ್ಬರು ಕಣ್ಣು ತೇಲಿಸಿ ಎದೆಯ ಮೇಲೆ ಕೈ ಇಟ್ಟುಕೊಂಡು ದೊಡ್ಡ ನಿಟ್ಟುಸಿರು ಬಿಟ್ಟರು. ನಾನು ಕಾಡಿಗೆ ಬರಲು ಮೂಲ ಕಾರಣ ತಾವೇ. ನಿಮ್ಮ ಪಾದ ಜೆರಾಕ್ಸ್ ಮಾಡಿಕೊಡಿ, ಡೈಲಿ ಪೂಜೆ ಮಾಡಿಕೊಳ್ಳುತ್ತೇನೆ. ಅದು ಯಾರ ಹಣೆಗೆ 2 ವೈಟ್ 1 ರೆಡ್ ಬಳಿದು ಬಂದಿದ್ದರೋ? ಅದು ಯಾರೋ ಪಂಗನಾಮ ಅಂತೆ, ನಿಮ್ಮ ಸಾಯಿಸಲು ಹೇಳಿದ್ದು. ಅದು ಯಾರೋ ಡಾಕ್ಟರ್ ಸರಿಯಾಗಿ ಕೇಳಿಲ್ಲ. ಅವಳ ಪಾದದ ಕಡೆ ನೋಟವರಿಸಿದ. ಮಗುವಿನ ಪಾದದಂತೆ ನುಣುಪಾಗಿದ್ದ ಅವಳ ಪಾದ ಕಲ್ಲು ಮುಳ್ಳಿನ ದಾಳಿಗೆ ಸಿಲುಕಿ ಘಾಸಿಯಾಗಿದ್ದವ. ನನಗೂ ಬೇಜಾರಿದೆ, ನನ್ನಿಂದ ನಿನಗೆ ತೊಂದರೆಯಾಗಿದೆ. ಊರಿಗೆ ಹೋದ ಮೇಲೆ ನಿನಗೆ ಏನು ನಷ್ಟ ಆಗಿದೆ ಅದನ್ನು ತುಂಬಿಕೊಡುತ್ತೇನೆ, ಆಯ್ತಾ? ಅವಳ ಮನಸ್ಸು ಯೋಚನೆ ಕಡೆಗೆ ಹಿಡಿಯಿತು. ಪ್ರೇರಣಾ ಹಾಸ್ಪಿಟಲ್ ತುಂಬಾ ಪರಿಚಯ ಇದೆ. ಅಲ್ಲಿ ನನ್ನನ್ನು ಕೊಲ್ಲೋದಿಕ್ಕೆ ಯಾರು ಹೇಳಿದ್ರು? ನಾನಿಂತೂ ಯಾರ ಮೇಲೂ ದ್ವೇಷ ಸಾಧಿಸಿಲ್ಲ. ಹಣ ಆಸ್ತಿ ನನ್ನ ಹತ್ತಿರ ಇಲ್ಲ. ತುಂಬಾ ತಲೆ ಕೆಡಿಸಿಕೊಂಡಳು. ನಮ್ಮ ಬಾಂಡ್ಲಿ ಬಾಸ್ ಎಷ್ಟು ಬೈತಾ ಇದ್ದಾನೋ. ಇಷ್ಟೊತ್ತಿಗೆ ನನ್ನ ಕೆಲಸದಿಂದ ತೆಗೆದಿರುತ್ತಾರೆ. ಏನು ಮಾಡುವುದು ಮುಂದೆ? ತಲೆ ಮೇಲೆ ಕೈ ಹೊತ್ತು ಕುಳಿತ. ಗೋಕುಲ್ಗೆ ಹೇಳಿ ಕೆಲಸ ಕೊಡಿಸುವ ಜವಾಬ್ದಾರಿ ನನ್ನದು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಕಣ್ಣು ಕಿರಿದು ಮಾಡಿ ಚಿಕ್ಕ ಮಗು ಪೆನ್ಸಿಲ್ ಮುರಿದು ನಾಳೆ ಹೊಸದು ಕೊಡಿಸುತ್ತೇನೆ ಎಂದು ಬೇಡಿಕೊಂಡಂತಿತ್ತು. ಬೇಜಾರ್ಯಾಕೆ? ವಿಧಿ ನನ್ನನ್ನು ಇಲ್ಲಿ ಕರೆತರಲು ಸಂಚು ಮಾಡಿದ್ದ ಅನಿಸುತ್ತೆ. ನೀವು ನೆಪವಷ್ಟೇ ಇಲ್ಲಿಗೆ ಬರಲು. ಆದಷ್ಟು ಬೇಗ ನನ್ನ ಕುಟುಂಬ ಸೇರಬೇಕು ಅನಿಸುತ್ತಿದೆ. ಅಮ್ಮ, ತಮ್ಮ, ಪ್ರೇಯಸಿ
ಇನ್ನಿಲ್ಲದಂತೆ ಕಾಡಿದರು. ಬೆಂಕಿಯಿಂದ ತೆಗೆದು ಬಾಣಲಿಗೆ ಎಸೆದರು ಎಂದರೆ ಇದೆ ಅನ್ಸುತ್ತೆ. ಅಂಥದ್ದೇನಾಯ್ತು ಎಂದೆನೋ. ಅಲ್ಲಿ ನೋಡು, ಚಿರತೆಯೊಂದು ಬರುತ್ತಿತ್ತು. ಇಬ್ಬರಿಗೂ ದಿಕ್ಕು ತೋಚದಂತಾಯಿತು. ಸ್ವಲ್ಪ ಕದಲಿದರೂ ನಮ್ಮ ಇರುವು ಅದಕ್ಕೆ ಗೊತ್ತಾಗಿ ಬಿಡುತ್ತೆ ಎಂದರಿತು ಉಸಿರು ಬಿಗಿ ಹಿಡಿದು ಕುಳಿತರು. ನೀರಜ್, ನಾವು ನಮ್ಮ ಮನೆ ಸೇರುತ್ತೇವೋ ಇಲ್ಲವೋ ಅನಿಸುತ್ತಿದೆ. ಮಕ್ಕಳು ಒಂದು ದಿನವೂ ನನ್ನ ಬಿಟ್ಟಿರುತ್ತಿರಲಿಲ್ಲ. ಅಳು ಬಂದಿತ್ತು ಅವಳಿಗೆ. ಖಂಡಿತವಾಗಿ ಹೋಗ್ತೀವಿ, ಯೋಚಿಸಬೇಡಿ. ನನಗೆ ಒಡ ಹುಟ್ಟಿದ ಅಕ್ಕ ತಂಗಿ ಇಲ್ಲದಿರಬಹುದು, ಅವರ ಒಡನಾಟ ಗೊತ್ತಿಲ್ಲದಿರಬಹುದು. ಅಕ್ಕ ತಂಗಿಯರನ್ನು ಹೇಗೆ ಜೋಪಾನವಾಗಿ ಜವಾಬ್ದಾರಿಯಾಗಿ ನೋಡಿಕೊಳ್ಳಬೇಕು ಎನ್ನುವ ಅರಿವಿದೆ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಮನ್ನ ಮನೆ ಸೇರಿಸ್ತೀನಿ. ಒಂದಿನ ಮಗ ಕಾಣದಿದ್ದಾಗ ಅಮೃತ ಮಗನಿಗಾಗಿ ಪೇಚಾಡುವುದು ತಿಳಿದ ವಿಷಯ. ಪುಟ್ಟ ಮಕ್ಕಳು ತನ್ನಮ್ಮನಿಗೆ ಎಷ್ಟು ಹಂಬಲಿಸಿದವೋ. ಅವನ ಮನ ಮರುಗಿತು. ಅವನ ಕಾಳಜಿ, ಧೈರ್ಯ ಎಲ್ಲ ಅವಳಿಗೆ ಇಷ್ಟವಾಯಿತು. ಗಾನವಿ ತುಂಬ ಅದೃಷ್ಟವಂತೆ ಇಂತಹ ಹುಡುಗನನ್ನು ವರಿಸಲು. ಕುಟುಂಬದವರು ಪುಣ್ಯ ಮಾಡಿದರು ಇಂತಹ ಮಗನನ್ನು ಪಡೆಯಲು. ಅಪರಿಚಿತರನ್ನು ಎಷ್ಟು ಕಾಳಜಿ ಮಾಡುತ್ತಾನೆ. ಇನ್ನೂ ಅವರ ಆಪ್ತರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಬಹುದು. ಗೋಕುಲ್ ನೆನಪು ತುಂಬ ಕಾಡಿತು. ಅವನ ಪ್ರೀತಿ ಜೇನಿನಲ್ಲಿ ಅದ್ದಿ ತೆಗೆದ ಸಿಹಿ ಮಾತು, ಹೊಲವು ಅವಳ ಕಣ್ಣ ಮುಂದೆ ಬಂದಿತ್ತು. ಮನುಷ್ಯರು ಓಡಾಡಿರುವಂಥ ದಾರಿ ಸಿಕ್ಕಿತು. ಇಬ್ಬರ ಮುಖದಲ್ಲಿ ಸಂತೋಷದ ಕಾರಂಜಿ ಚಿಮ್ಮಿತು. ಮುಂದೆ ಹೋದರೆ ಮೇನ್ ರೋಡ್ ಸಿಗಬಹುದು ಎಂದು ಲೆಕ್ಕಾಚಾರ ಹಾಕಿ ಅದೇ ದಾರಿ ಸವೆಸಿದರು. ಇವರ ಮೇಲೆ ಆಕ್ರಮಣ ಮಾಡೋ ಯಾವ ಪ್ರಾಣಿಯೂ ದರ್ಶನವಾಗಲಿಲ್ಲ. ಅದೇ ಅವರ ಪಾಲಿನ ಪುಣ್ಯವಾಗಿತ್ತು. ನಡೆದು ಸುಸ್ತಾಗಿ ಒಂದು ಕಡೆ ಕುಳಿತರು. ಇನ್ನೊಂದೆರಡು ದಿನ ನಡೆದರೆ ದಾರಿ ಸಿಗಬಹುದು ಅನಿಸುತ್ತೆ ನಂದು. ಹಣೆಯ ಮೇಲಿನ ಬೆವರು ಹೊರಿಸುತ್ತಾ ಹೇಳಿದ. ಹೌದು, ನೋಡಲ್ಲಿ ಯಾರದೋ ಚಪ್ಪಲಿ ಬಿದ್ದಿದೆ. ಅಂದರೆ ಇಲ್ಲಿ ಮನುಷ್ಯರು ಓಡಾಟವಿದೆ ಅನಿಸುತ್ತೆ ಎಂದಳು. ಹೌದು, ತಡ ಮಾಡುವುದು ಬೇಡ. ಕ್ವಿಕ್, ವೇಕಪ್. ಮೇಲೇಳಲು ಸಹಾಯಕ್ಕೆ ಅವಳ ಕಡೆ ಕೈ ಚಾಚಿದ. ಸೋತ ಕಾಲುಗಳನ್ನು ಬಲವಂತವಾಗಿ ಎಳೆದುಕೊಂಡು ಹೊರಟಳು. ದಿಢೀರನೆ ಬೃಹತ್ ಆನೆಯೊಂದು ಇವರ ಮುಂದೆ ಪ್ರತ್ಯಕ್ಷವಾಯಿತು. ಕರ್ಕಶವಾಗಿ ಕೂಗತೊಡಗಿತು. ನಂದು ನೀರಜ್ ಕಾಲುಗಳು ತಟಸ್ಥವಾದವು. ನಂದು ಬೆದರಿ ನೀರಜ್ ಬೆನ್ನ ಹಿಂದೆ ಅಡಗಿ ಭುಜ ಹೊತ್ತಿ ಹಿಡಿದಳು. ಅವಳ ಮುಷ್ಟಿ ಬಿಗಿಯಾದೊಡನೆ ಭಯಗೊಂಡಿದ್ದಾಳೆ ಎಂದರಿತು ಮುಷ್ಟಿಯನ್ನು ಒತ್ತಿ ಸಮಾಧಾನಿಸಿದ. ಆನೆಯ ಕೂಗು ಅಷ್ಟ ದಿಕ್ಕುಗಳಿಗೂ ಮರ್ದನಿಸಿತು. ಓಡುವುದಕ್ಕೂ ಸಾಧ್ಯವಾಗದಷ್ಟು ಸಮೀಪದಲ್ಲಿ ಬಂದು ನಿಂತಿತ್ತು. ನಿಧಾನವಾಗಿ ಒಂದೊಂದೇ ಹೆಜ್ಜೆ ಹಿಂದೆ ಇಟ್ಟರು. ನೀರಜ್ ತಲೆಗೆ ಏನು ಹೊಳೆಯಿತು. ನಂದಿನಿಯನ್ನು ಜೋರಾಗಿ ಹಿಂದಕ್ಕೆ ನೂಕಿದ. ಎಷ್ಟೆಂದರೆ 5-6 ಮೀಟರ್ ದೂರ ಹೋಗಿ ಬಿದ್ದಳು. ಸಮತಟ್ಟಾದ ನೆಲ ಅವಳ ಭಾರಕ್ಕೆ ಕುಸಿಯಿತು. ಯಾರೋ ಪ್ರಪಾತಕ್ಕೆ ಎತ್ತಿ ಎಸೆದಂತಾಯಿತು. 8 ಅಡಿ ಆಳದ ಗುಂಡಿಗೆ ಬಿದ್ದಿದ್ದಳು. ನೀರಜ್, ನೀರಜ್ ಕೂಗಿದರೂ ಅವನ ಸ್ವರವೇ ಇಲ್ಲ. ಮೇಲೆ ಹೇಳುವುದಕ್ಕೂ ಆಗುತ್ತಿಲ್ಲ. ಮೇಲಿನಿಂದ ಬಿದ್ದಿದ್ದಕ್ಕೆ ಮೈಕೈ ಮೂಳೆಯೆಲ್ಲ ಮುರಿದಂತೆ ಯಮಯಾತನೆ. ಹೆಲ್ಪ್ ಮೀ, ಹೆಲ್ಪ್ ಮೀ ಎಷ್ಟು ಅರಚಿದರೂ ಆನೆಯ ಕೂಗುವಿಕೆಯ ಜೊತೆ ನಂದುಳ ಕೂಗು ವಿಲೀನವಾಯಿತು. ಒಂದು ವೇಳೆ ಏನಾದರೂ ನೀರಜ್ನನ್ನು ಆನೆ ಊಹಿಸಿಕೊಳ್ಳಲು ಅವಳಿಂದ ಆಗಲಿಲ್ಲ. ಬಾಯಿಯನ್ನು ಒತ್ತಿ ಹಿಡಿದು ಬಿಕ್ಕಳಿಸಿದಳು. ಅರ್ಧ ತಾಸಿನ ನಂತರ ಯಾವುದೇ ಶಬ್ದ ಬರಲಿಲ್ಲ. ನೀರಜ್ ಮತ್ತೆ ಕೂಗಿದಳು. ಯಾರಾದರೂ ಇದ್ದೀರಾ? ಹೆಲ್ಪ್ ಮೀ ಅರಚಿದಳು. ಮಧ್ಯವಯಸ್ಕನೊಬ್ಬ ನಡೆದ ದುರಂತ ಕೃತ್ಯಕ್ಕೆ ಸಾಕ್ಷಿಯಾಗಿದ್ದ. ಅವನ ಎದೆ ದಸಕ್ಕೆಂದಿದ್ದಂತೂ ಖಂಡಿತ. ಆನೆ ಕೂಗುತ್ತಿರುವುದನ್ನು ಕೇಳಿಸಿಕೊಂಡು ಅವನ ಗುಂಪಿನವರು ತೋಡಿದ ಕೆಡ್ಡಕ್ಕೆ ಆನೆ ಬಿದ್ದಿರಬಹುದು ಎಂದುಕೊಂಡು ಬಂದಿದ್ದ. ಆದರೆ ಮದ ಏರಿದ ಆನೆ ಒಂದು ಹುಡುಗನನ್ನು ಕೊಂಡಲಿನಿಂದ ಎತ್ತಿ ದೂರಕ್ಕೆ ಒಗೆಯುತ್ತಿತ್ತು. ಹುಡುಗನ ಪ್ರಾಣ ಅರ್ಧ ಅಲ್ಲೇ ಹೋಗಿತ್ತು. ಎದೆಯ ಮೇಲೆ ಅದರ ಬೃಹತ್ ಪಾದವನ್ನು ಇಟ್ಟಿತ್ತು. ಬಾಯಿ ಕಿವಿಯಿಂದ ರಕ್ತದ ಕೋಡಿ ಹರಿಯಿತು. ಸ್ವಲ್ಪವೂ ಮಿಸುಕಾಡಲು ಬಿಡದೆ ಅವನ ಭೂಲೋಕದ ಯಾತ್ರೆಯನ್ನು ಮುಗಿಸಿತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಂದರ ಯುವಕ. ಭಯಂಕರ ದೃಶ್ಯ ನೋಡಲಾಗದೆ ಆತ ಕಣ್ಣು ಮುಚ್ಚಿದ. ಅವಳು ಕೂಗುವುದು ಕೇಳುತ್ತಿತ್ತು. ನಂದಿನೀಳನ್ನು ಮೇಲೆ ಬರಲು ಸಹಾಯ ಮಾಡಿದ. ಅಬ್ ಕೌನ್ ಹೇ? ತುಮ್ ಯಾನ್ ಕೋನ್ ಹೋ? ಕೇಳಿದ ಅವನಿಗೆ ಉತ್ತರಿಸುವ ಬದಲು ನೀರಜ್ಗಾಗಿ ಅರಸಿದಳು.
ಇಲ್ಲಿ ನನ್ನ ಜೊತೆ ಒಂದು ಹುಡುಗನಿದ್ದ, ಎಲ್ಲಿಯವನು ಕೇಳಿದಳು. ಕನ್ನಡದವರೆಂದು ಅರಿತು ಆನೆ ಆ ಯಪ್ಪನನ್ನು ಸಾಯಿಸಿಬಿಡ್ತು. ತತ್ತರಿಸಿ ಹೋದಳು. ನಿಂತ ನೆಲವು ಕುಸಿದು ಪಾತಾಳಕ್ಕೆ ಹೊಕ್ಕಿದ್ದಳು. ಖಂಡಿತ ಇಲ್ಲ, ನೀವು ಬೇರೆ ಯಾರನ್ನು ನೋಡಿದ್ದೀರಿ? ತೊದಲುತ್ತಾ ಬಿಕ್ಕಳಿಸುತ್ತಾ ಕೇಳಿದಳು. ಇಲ್ಲಮ್ಮ, ನೀವು ಇಬ್ಬರು ಆನೆಯ ಎದುರಿಗೆ ಸಿಕ್ಕಿದಾಗಲೇ ನೋಡುತ್ತಿದ್ದೆ. ಮದ ಏರಿದ ಆನೆ ಪಳಗಿಸೋದೇ ಕಷ್ಟ, ಅದರಿಂದ ತಪ್ಪಿಸಿಕೊಳ್ಳೋದು ಕನಸಿನ ಮಾತು. ಆದರೆ ನನ್ನ ಕೈಯಲ್ಲಿ ಏನು ಮಾಡುವುದಕ್ಕೆ ಆಗಲಿಲ್ಲ, ನೊಂದು ನುಡಿದ. ನನ್ನಿಂದ ನಿನ್ನ ಪ್ರಾಣ ಹೋಯ್ತು, ಎಂಥ ಪಾಪಿ ನಾನು. ಕುಸಿದು ಕುಳಿತು ಅಣೆ ಚಚ್ಚಿಕೊಂಡು ರೋದಿಸತೊಡಗಿದಳು. ತಡೆ ಹಿಡಿದಿದ್ದ ಕಣ್ಣೀರು ಬುಗ್ಗೆ ಬುಗ್ಗೆಯಾಗಿ ಹೊರಬಂತು. ನೋಡ್ರವ್ವ, ನಮ್ಮ ಕಡೆಯವರು ಯಾರಾದರೂ ನೋಡಿದರೆ ಕಷ್ಟ, ಇಲ್ಲಿಂದ ಹೊರಡಿ. ನನ್ನ ಬದಲು ಬೇರೆಯವರು ಬಂದಿದ್ದರೆ ನಿಮ್ಮನ್ನು ಖಂಡಿತ ಬಿಡುತ್ತಿರಲಿಲ್ಲ, ಕೊಂದು ಬಿಡುತ್ತಿದ್ದರು. ನಿಮ್ಮ ಉದ್ದೇಶ ಏನೇ ಇರಲಿ, ಯಾರ ಕಣ್ಣಿಗೂ ಬೀಳದೆ ಹೊರಡಿ ಇಲ್ಲಿಂದ. ನಾನು ಹೋಗಲ್ಲ, ನನಗೆ ನೀರಜ್ ಬೇಕು. ಅವನಮ್ಮ, ತಮ್ಮ, ಗಾನವಿ, ಅವರಿಗೆ ಏನು ಹೇಳಲಿ? ಅವರೆಲ್ಲ ಯಾರೆಂದು ನೋಡದಿದ್ದರೋ ಕಲ್ಪಿತ ಚಿತ್ರ ಕಣ್ಣ ಮುಂದೆ ಬಂದು ನಿಂತಿತು. ಅವಳ ಅಶ್ರುಧಾರೆ ಭೂತಾಗಿ ಒಡಲಿನಲ್ಲಿ ಹಿಂಗಿ ಹೋದವು. ನೋಡಿ, ನಿಮ್ಮನ್ನ ಯಾರಾದರೂ ಅಡ್ಡಗಟ್ಟಿ ಯಾರು ಎಂದು ಕೇಳಿದರೆ ರಾಚಪ್ಪನ ಕಡೆಯವರು, ಕಾಡು ನೋಡಲು ಬಂದಿದ್ದೆವು, ಅವರ ದೂರದ ಸಂಬಂಧಿ ಮಂಡ್ಯದವರು ಅಂತ ಹೇಳಿ. ಇದು ನನ್ನ ನಂಬರ್, ಅವರಿಗೆ ತೋರಿಸಿ. ಒಂದು ಕಾಗದದ ತುಣುಕನ್ನು ಆಕೆಗೆ ಚಾಚಿದ. ಅವನು ನಂಬರ್ ಎಂದ ತಕ್ಷಣ ನೆನಪಾಯಿತು. ಫೋನಿದ್ರೆ ಕೊಡಿ ಅಣ್ಣ ಎಂದಳು. ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಫೋನ್ ತರಲ್ಲ ಎಂದ. ಅವನು ತೋರಿಸಿದ ದಾರಿಯ ಕಡೆ ನಡೆದಳು. ನೀರಜ್ ಜೊತೆಯಲ್ಲಿ ಇಲ್ಲ ಎನ್ನುವುದೇ ಅವಳಿಗೆ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ. ಅವನ ಮುದ್ದು ಮುಖ, ನಗು ಕಣ್ಮುಂದೆ ಬಂದಿತ್ತು. ಸದಾ ಹಸನ್ಮುಖಿಯಾಗಿ ಲವಲವಿಕೆಯಿಂದ ಬಂಡಿಗಟ್ಟಲೆ ಬಾಯಿ ನೋಯೋವರೆಗೂ ಚಟಂಗಟ ಮಾತನಾಡುತ್ತಿದ್ದ ನೀರಜ್ ಇನ್ನು ನೆನಪಷ್ಟೇ. ಎಂಥ ಪಾಪಿ ನಾನು, ಅವನ ಬದಲು ನಾನೇ ಸಾಯಬಾರದಿತ್ತ ಅಲುಬಿದಳು. ನಂದುಳಿನ ದೇಹ ಪೂರ್ತಿ ನಿಶಕ್ತಿ ಆವರಿಸಿತು. ನೀರಜ್ ಇದ್ದಾಗ ಅವಳಿಗೆ ಒಟ್ಟಿಗೆ ಸಮಸ್ಯೆ ಇರಲಿಲ್ಲ. ಹಣ್ಣು ಹಂಪಲುಗಳನ್ನು ಹೇರಳವಾಗಿ ತಂದುಕೊಡುತ್ತಿದ್ದ. ಅವಳಿಗೆ ಊಟ ನೀರು ಯಾವುದೂ ಬೇಕಿರಲಿಲ್ಲ. ದಿಕ್ಕೆಟ್ಟಂತೆ ಸಿಕ್ಕ ದಾರಿಯಲ್ಲಿ ನಡೆದು ಮೇನ್ ರೋಡ್ ತಲುಪಿದಳು. ಎಲ್ಲಿ ಹೋಗಬೇಕೆಂದು ತಿಳಿಯದಾದಳು. ವಾರದಿಂದ ಹೊಟ್ಟೆಗೆ ಏನೂ ಬಿದ್ದಿರಲಿಲ್ಲ. ರಸ್ತೆ ಮಧ್ಯೆ ನಿಂತವಳಿಗೆ ತಲೆ ಗೀರ್ ಎಂದಿತು. ದುಪ್ಪೆಂದು ಒಂದು ಕಾರಿನ ಮುಂದೆ ಬಿದ್ದಳು. ಕಾರಿನಾತ ಬಲವಾಗಿ ಸಡನ್ ಬ್ರೇಕ್ ಹೊತ್ತಿದ. ಮೇರಿ ಕಾರ್ ಮರ್ನೇಕೆ ಜರೂರತ್ ಹೇ? ಗೊಣಗುತ್ತಾ ಕೆಳಗಿಳಿದ. ಗುದ್ದಿದೆಯೋ ಇಲ್ಲವೋ ಎಂದು ಒಮ್ಮೆ ಪರಿಶೀಲಿಸಿದ. ಹಚ, ಇಲ್ಲವೆಂದು ನಂದೂಳಿನ ಹತ್ತಿರ ಧಾವಿಸಿದ. ಕೌನ್ ಹೇ? ಆ ಪುಟಿಯ ಊಪರ್. ಕನ್ನಡಕ ಧರಿಸಿದ್ದ ಗಡ್ಡಾದಾರಿ ಮಾತನಾಡುತ್ತಿರುವುದು ಮುಸುಕಾಗಿ ಕಂಡಿತು. ರೆಪ್ಪೆ ತೆರೆಯಲು ಶಕ್ತಿ ಇಲ್ಲದೆ ಹಾಗೆ ಮುಚ್ಚಿದಳು. ಹಣ ಕೀಳಲು ಈಕೆ ನನ್ನನ್ನು ಟ್ರ್ಯಾಪ್ ಮಾಡುತ್ತಿದ್ದಾಳಾ? ಅವಳನ್ನೊಮ್ಮೆ ನೋಡಿದ. ಕೈಯಲ್ಲಿ ಬಳೆ, ಕೊರಳಲ್ಲಿ ತಾಳಿ ಚೈನ್, ಚಿನ್ನದ್ದೆಂದು ಸಾರಿ ಹೇಳುತ್ತಿದ್ದವು. ಕಾಡುದಾರಿಯಲ್ಲಿ ಟ್ರ್ಯಾಪ್ ಮಾಡಿ ಹಣ ಕೀಳುವುದು ಮಾಮೂಲಿ. ಅವನಲ್ಲಿದ್ದ ವೈದ್ಯರೊತ್ತಿ ಜಾಗೃತಿಯಾಯಿತು. ಅವಳನ್ನು ಎತ್ತಿ ಹಿಂದಿನ ಸೀಟಿನಲ್ಲಿ ಮಲಗಿಸಿ ಹಾಸ್ಪಿಟಲ್ ಕಡೆ ಗಾಡಿ ತಿರುಗಿಸಿದ. ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್. ಕೈಗೆ ಡ್ರಿಪ್ ಸುಚ್ಚಿ ನಂದಿನಿಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿದರು. ಅಮೃತ ನಂದಿನಿಳ ಕೈ ಹಿಡಿದು, ನನ್ನ ಮಗ ಇಲ್ಲಿ, ನಿಶಾಂತ್ ಕೂಡ ಅಣ್ಣ ಇಲ್ಲಿ ಎಂದು ಕೇಳುತ್ತಿದ್ದ. ಗಾನವಿ ಇನ್ನೊಂದು ಕೈ ಹಿಡಿದು, ನನ್ನ ನೀರಜ್ ಎಲ್ಲಿ ಎಂದು ಕೇಳುತ್ತಿದ್ದಳು. ಒಬ್ಬೊಬ್ಬರಾಗಿ ನಂದಿನಿಳ ಕಿವಿಯ ಬಳಿ ಕೂಗುತ್ತಾ ಎರಡೂ ಕೈ ಹಿಡಿದು ಜಗ್ಗುತ್ತಿದ್ದರು. ನನ್ನ ಸಾವಿಗೆ ನಂದಿನಿಳೇ ಕಾರಣ ಅಮ್ಮ, ಅಮ್ಮ ಎಂದು ನೀರಜ್ ಬಿಕ್ಕುತ್ತಿದ್ದ. ನೀರಜ್ ಬೆಚ್ಚಿದಂತೆ ಎದ್ದು ಕುಳಿತಳು. ಕೈಯಲ್ಲಿ ಚುಚ್ಚಿದ್ದ ಸೂಜಿಗಳು ಆಕೆಗೆ ನೋವಿನ ಮೂಲಕ ತನ್ನ ಇರುವನ್ನು ತೋರಿಸಿದೆವು. ಸುತ್ತಮುತ್ತ ನೋಡಿದಳು. ಆಸ್ಪತ್ರೆಯಲ್ಲಿ ಇದ್ದೇನೆ ಎಂದು ಅರಿವಾಯಿತು. ಅಷ್ಟರಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದ್ದ ವ್ಯಕ್ತಿ ಅದೇ ಹಾಸ್ಪಿಟಲ್ನ ಡಾಕ್ಟರ್. ಹೌ ಡು ಯು ಫೀಲ್ ನೌ? ಅವಳ ಕೈನೊಮ್ಮೆ ಪರೀಕ್ಷಿಸಿ ನುಡಿದರು. ನಂದೂಳ ಪ್ರತ್ಯುತ್ತರ ಕಣ್ಣೀರು ಹೊಂದೆ. ತುಮ್ ಜಂಗಲ್ ಕೆ ಬೀಚ್ ಮೇ ಕ್ಯೂ ಗಿರೆ? ಆಪ್ಕಾ ನಾಮ್? ಹಿಂದಿಯಲ್ಲಿ ಕೇಳುತ್ತಿದ್ದರಿಂದ ಅವಳಿಗೆ ಅರ್ಥವಾಗಲಿಲ್ಲ. ಅವಳಿಗೆ ಹೇಳುವುದಕ್ಕೆ ಇಷ್ಟವಿಲ್ಲವೆಂದು ಅರಿತು ಟೇಕ್ ರೆಸ್ಟ್ ಎಂದೇಳಿ ಹೋದರು. ಯಾರೋ ಪಕ್ಕದಲ್ಲಿ ಮಾತನಾಡುತ್ತಿದ್ದರು. ಕಲ್ ಮುಂಬೈ ಸೆ ಚೆನ್ನೈ ಕೆ ಲಿಯೆ ಟ್ರೈನ್ ಹೇ, ಕಲ್ ಚಲೆ ಹೇ. ಅಂದರೆ ನಾನು ಮಾಯಾನಗರಿ ಮುಂಬೈಯಲ್ಲಿ ಇದ್ದೀನಾ?
ಮತ್ತೊಮ್ಮೆ ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದರು. ಸರ್ ಹಿಂದಿ ನಹಿ ಆತಾ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಎಂದು ಕೇಳಿದ್ದ ಹಿಂದಿ ಪದವದು ನೆನಪಿಗೆ ಬಂದಿತ್ತವಳಿಗೆ. ಬೆಂಗಳೂರಿನವರ? ನಾನು ಉತ್ತರ ಕರ್ನಾಟಕದವನು, ಇಲ್ಲೇ ಡಾಕ್ಟರ್ ಆಗಿದ್ದೀನಿ. ನಿರಂಜನ್ ಪಂಡಿತ್ ನನ್ನ ಹೆಸರು, ಪರಿಚಯಿಸಿಕೊಂಡರು. ಯಾಕೆ ನೀವು ಇಲ್ಲಿದ್ದೀರಿ? ಏನು ತೊಂದರೆಯಾಗಿತ್ತು? ತುಂಬ ಗಾಯಗಳಾಗಿವೆ, ಕೈ ಫ್ರ್ಯಾಕ್ಚರ್ ಆಗಿದೆ, ಮೈಯೆಲ್ಲ ಕಿತ್ತು ಹೋಗಿದೆ. 1 ವಾರವೇ ಕಳೆದಿದೆ ನಿಮ್ಮ ಕೈ ಮೂಳೆ ಮುರಿದು. ಉತ್ತರದ ನಿರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ. ಹೇಳಲು ಹಿಂಜರಿದಳು. ಏನಾದರೂ ಪ್ರೇರಣಾ ಆಸ್ಪತ್ರೆಯವರಿಗೂ ಇವರಿಗೂ ಸಂಪರ್ಕವಿದ್ದರೆ ನಾನು ಬದುಕಿದ್ದೇನೆ ಅಂತ ಗೊತ್ತಾದರೆ ಅಪರಾಧಿ ಎಚ್ಚೆತ್ತುಕೊಳ್ಳುತ್ತಾರೆ. ಸ್ವಲ್ಪ ದಿನ ಈತನನ್ನು ಗಮನಿಸಿ ನಂತರ ಹೇಳಬೇಕು ಎಂದು ನಿರ್ಧರಿಸಿದಳು. ಸರಿ, ನಿಮಗೆ ಇಷ್ಟ ಇಲ್ಲದಿದ್ದರೆ ಹೇಳಬೇಡಿ. ನಿಮ್ಮ ಮನೆಯವರಿಗೆ ಕಾಲ್ ಮಾಡಿ ಬರ ಹೇಳಿ, ನೀವು ಅಲ್ಲೇ ಟ್ರೀಟ್ಮೆಂಟ್ ತಗೋಬಹುದು. ಅವಳ ಪಲ್ಸ್ ಚೆಕ್ ಮಾಡುತ್ತಾ ನುಡಿದ. ಬೇಡ ಸರ್, ನಾನು ಇಲ್ಲೇ ಇರ್ತೀನಿ. ಹಾಸ್ಪಿಟಲ್ ಫೀಸ್ ಕಟ್ಟುವ ಜವಾಬ್ದಾರಿ ನನ್ನದು. ಓಕೆ ಫೈನ್, ಟೇಕ್ ರೆಸ್ಟ್. ಪಕ್ಕದ ಬೆಡ್ನ ರೋಗಿ ನೋಡಲು ಹೊರಟರು. ಗೋಕುಲ್ ನನ್ನ ಹುಡುಕುವ ಪ್ರಯತ್ನ ಮಾಡಿಲ್ವಾ? ನನ್ನನ್ನು ಕೊಲ್ಲಲು ಅವರೇ ಸುಪಾರಿ ಕೊಟ್ಟಿದ್ದರೆ? ಪ್ರೀತಿಸಿ ಮದುವೆಯಾದರೂ ಬೇರೆಯವರೊಂದಿಗೆ ಅನೈತಿಕ ಸಂಬಂಧ ಹೊಂದುವುದು, ಹಳೆ ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲ್ಲಿಸುವುದು ಹೀಗೀಗ ಸಾಮಾನ್ಯ ವಿಷಯವಾಗಿದೆ. ದಿನಕ್ಕೊಂದು 10 ಇಂಥ ಕೇಸ್ಗಳು ಸುದ್ದಿವಾಹಿನಿಯಲ್ಲಿ ಬಿತ್ತರವಾಗುತ್ತಿರುತ್ತವೆ. ನೆನೆದವಳಿಗೆ ಮೈ ಜುಮ್ ಎಂದಿತು. ಗಂಡನೆಡೆಗೆ ಅನುಮಾನದ ಬೀಜ ಮೊಳಕೆ ಹೊಡೆದಿತ್ತು. 1 ವಾರ ಡಾಕ್ಟರ್ ನಿರಂಜನ್ನವರ ಗುಣನಡತೆಗಳನ್ನು ಅವಲೋಕಿಸಿ ಧೈರ್ಯ ಮಾಡಿ ಎಲ್ಲವನ್ನೂ ಹೇಳಿದಳು. ನಿರಂಜನ್ ಕೂಡ ಇವಳೇನು ಸುಳ್ಳು ಹೇಳುತ್ತಿದ್ದಾಳಾ ಎಂದು ಅನುಮಾನಗೊಂಡು ಅವಳ ಬಗ್ಗೆ ಗಂಡನ ಬಗ್ಗೆ ಗೂಗಲಲ್ಲಿ ಕಲೆ ಹಾಕಿದ. ಗೋಕುಲ್ ಬಗ್ಗೆ ಸಾಕಷ್ಟು ವಿಷಯಗಳಿದ್ದವು. ಓದಿದ ನಂತರ ನಂದಿನಿಯಳ ಮೇಲೆ ನಂಬಿಕೆ ಬಂತು. ಸುಳ್ಳು ಹೇಳಿ ವಂಚಿಸುವ ಜನರಿಗೆ ಮುಂಬೈಯಲ್ಲಿ ಬರವಿಲ್ಲ. ಇಷ್ಟು ತಡೆಯಾಕೆ ಮಾಡಿದಿರಿ ನಂದಿನಿ? ತಕ್ಷಣ ಹೊರಡಬೇಕು ಬೆಂಗಳೂರಿಗೆ. ನಾನು ನಿಮ್ಮನ್ನು ತಲುಪಿಸಿ ಬರುತ್ತೇನೆ, ಬನ್ನಿ. ಅವಳ ಪರಿಸ್ಥಿತಿಯನ್ನು ಅರಿತು ನುಡಿದ ನಿರಂಜನ್ ತನ್ನ ಕಾರಿನಲ್ಲೇ ಬೆಂಗಳೂರಿಗೆ ಕರೆತಂದರು. ಮನೆಯ ಮುಂದೆ ಕಾರು ನಿಲ್ಲಿಸಲು ನಂದಿನಿ ಹೇಳಿದಳು, ಇದೇ ನಮ್ಮ ಮನೆ, ಬನ್ನಿ ಹೋಗೋಣವೆಂದು ಗೇಟು ತೆರೆದಳು. ಸೆಕ್ಯೂರಿಟಿ ಇರಲಿಲ್ಲ. ಒಳಗೆ ಬಂದಳು. ಇನ್ನೇನು ಒಳಗೆ ಕಾಲಿಡಬೇಕು. ಹಾಲಲ್ಲಿ ಅವಳ ದೊಡ್ಡ ಫೋಟೋಗೆ ಗಂಧದ ಹಾರ ಹಾಕಿದ್ದರು. ಬೆಚ್ಚಿ ಕಾಲು ಹಿಂದೆ ತೆಗೆದುಕೊಂಡಳು. ಯಾರ್ ನೀವು ಎಂದ ವಾಚ್ಮ್ಯಾನ್. ಅವಳನ್ನು ಪತ್ತೆ ಹಚ್ಚಲಾಗಿಲ್ಲ. ಮಾಸ್ಕ್ ಅರ್ಧ ಮುಖ ಮುಚ್ಚಿತ್ತು. ಕೈ ಮುರಿದಿದ್ದರಿಂದ ಬ್ಯಾಂಡೇಜ್ ಮಾಡಿ ದಾರದಿಂದ ಕುತ್ತಿಗೆಗೆ ಬಂಧಿಸಲಾಗಿತ್ತು. ಹುಬ್ಬು ಹಣೆಯ ಮೇಲೆ ತರಚಿದ ಗಾಯಗಳು ಮಾಸಿ ಕಂದು ಬಣ್ಣಕ್ಕೆ ತಿರುಗಿದ್ದವು. ಅದು ಅವರು? ಫೋಟೋ ಕಡೆ ಕೈ ತೋರಿಸಿದಳು. ಅವರು ನಂದು ಮೇಡಮ್, ಕರೋನಾದಿಂದ ತೀರಿ ಹೋದರು. 2 ತಿಂಗಳಾಯಿತು. ನಾನಿನ್ನು ಬದುಕಿದ್ದೀನಿ ಎಂದು ಚೀರಿ ಹೇಳಬೇಕು ಅನಿಸಿತವಳಿಗೆ. ಪರಿಸ್ಥಿತಿಯನ್ನು ಅರಿತು ನಾಲಿಗೆಯ ತುದಿಗೆ ಬಂದ ಮಾತುಗಳನ್ನು ಹಾಗೆ ನುಂಗಿದಳು. ಮನೆಯವರೆಲ್ಲ ಎಲ್ಲಿ? ಅವರು ಪಕ್ಕದ ರೋಡಿನಲ್ಲಿರುವ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಬನ್ನಿ ಎಂದು ನಂದೋಳ ಪರಿಸ್ಥಿತಿ ನೋಡಿ ಸಹಾಯ ಕೋರಿ ಬಂದಿರಬೇಕು ಅಂದುಕೊಂಡು ಬಾಗಿಲಿಗೆ ಬೀಗ ಜಡಿದ. ಸರ್, ದೇವಸ್ಥಾನಕ್ಕೆ ಹೋಗೋಣ ನಡೆಯಿರಿ. ನಮ್ಮ ಮನೆಯವರು ಯಾರೇ ಸಿಗಲಿ, ನಾವು ಯಾರೆಂದು ಗೊತ್ತಾಗುವುದು ಬೇಡ. ಇಲ್ಲಿನ ವಾಸ್ತವವೇ ಬೇರೆ ಇದೆ ಎಂದಳು. ಅವಳಿಗೆ ಎಲ್ಲವೂ ಅಯೋಮಯವಾಗಿತ್ತು. ಮಾರ್ಗ ಮಧ್ಯೆ ಹುಡುಗನೊಬ್ಬ ಇವರ ಕಾರಿಗೆ ಕೈ ಅಡ್ಡ ಹಿಡಿದ. ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ಬಸ್ಸುಗಳು ಇಲ್ಲ, ಪ್ಲೀಸ್ ಸರ್ ಡ್ರಾಪ್ ಮಾಡಿ ಸಹಾಯ ಕೋರಿದ. ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ, ಗೆಟ್ ಇನ್ ಎಂದಳು. ಏನು ಹರಕೆ ತೀರಿಸಲ? ಹಿಂದೆ ಸೀಟಲ್ಲಿ ಕುಳಿತವನನ್ನು ಹಿಂತಿರುಗಿ ನೋಡಿ ಕೇಳಿದಳು. ಇಲ್ಲ ಮೇಡಮ್, ನಾನು ನಿಹಾಲ್ ಅಂತ. ನಾನು ಪ್ರೀತಿಸುತ್ತಿದ್ದ ಹುಡುಗಿಗೆ ಅವರಪ್ಪ ಬಲವಂತದಿಂದ ಮದುವೆ ಮಾಡಿಸುತ್ತಿದ್ದಾರೆ. ಅದು ಮದುವೆಯಾಗಿ 2 ಮಕ್ಕಳಿರುವ ತಂದೆಗೆ. ಆತನ ಹೆಂಡತಿ ತೀರಿ ಹೋಗಿದ್ದಾರೆ. ಅವರಿಗೆ ಮದುವೆ ಮಾಡುತ್ತಿದ್ದಾರೆ. ಅದಕ್ಕೆ ತಡೆಯಲು ಹೋಗುತ್ತಿದ್ದೇನೆ. ಆತನಿಗಾದರೂ ಗೊತ್ತಾಗಬಾರದು, ಮಕ್ಕಳಿದ್ದು ಮದುವೆಯಾಗುತ್ತಿದ್ದಾನೆ. ಆತನೇ ತನ್ನ ಪತಿ ಗೋಕುಲ್ ಎನ್ನುವ ಕಟು ಸತ್ಯ ಅರಿಯದಾದಳು. ಗೋಕುಲ್ನನ್ನು ಮದುಮಗನ ಹುಡುಗಿಯಲ್ಲಿ ನೋಡಿ ನಂದಿನಿ ದಿಗೋಳಲಾದಳು. ನನ್ನನ್ನು ಕಾಡಿಗೆ ತಳ್ಳುವ ಯೋಜನೆಯಲ್ಲಿ ಇವನೇ ಪಾಲುದಾರ ಯಾಕಾಗಬಾರದು ಅನಿಸಿತವಳಿಗೆ. ನಿಹಾಲ್ ಗೋಕುಲ್ನೊಂದಿಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡಳು. ನಿರಂಜನ್ ಮಧ್ಯ ಬಂದು ಮದುವೆ ನಿಲ್ಲಿಸು ನಂದು, ನಿನಗೆ ಮೋಸ ಆಗುತ್ತಿದೆ ಎಂದರು. ಸರ್, ಮದುವೆ ನಡೆಯುವುದಿಲ್ಲ, ನಡೆಯಿರಿ. ನೀರಜ್ ಮನೆಗೆ ಹೋಗೋಣ.
ಅವರಿಗಾದರೂ ನಿಜ ಹೇಳಬೇಕು. ನೀರಜ್ ಬರುತ್ತಾನೆಂದು ಕಾಯುತ್ತಿರುತ್ತಾರೆ. ನೀರಜ್ ಮನೆ ಕಡೆ ಗಾಡಿ ತಿರುಗಿಸಲು ಹೇಳಿ ಸೀಟ್ಗೆ ಪೂರಾ ಹೊರಗಿ ತಲೆಯಾನಿಸಿ ಕಾರಿನ ತರಾಸು ನೋಡುತ್ತಾ ಕುಳಿತಳು. ನೀರಜ್ ಹೇಳುತ್ತಿದ್ದ ಅಡ್ರೆಸ್ಗೆ ಬಂದಿಳಿದು ಮನೆ ಕರಗಂಟೆ ಹೊತ್ತಿದರು. ನೀರಜ್ ತಮ್ಮ ನಿಶಾಂತ್ ಬಾಗಿಲು ತೆರೆದ. ಅಪರಿಚಿತರನ್ನು ನೋಡಿ ಯಾರು ಬೇಕಿತ್ತು ಎಂದ. ಅದು ನಾನು ನೀರಜ್ ಫ್ರೆಂಡ್, ಒಳಗೆ ಬನ್ನಿ ಆಹ್ವಾನಿಸಿದ. ನೀರಜ್ ತಾಯಿ ಕೋಣೆಯೊಳಗೆ ಮಲಗಿ ಕೆಮ್ಮುತ್ತಿದ್ದರು. ಕುಳಿತುಕೊಳ್ಳಲು ಸೋಫಾ ಕಡೆ ಕೈ ತೋರಿಸಿದ. ಇಬ್ಬರು ಕುಳಿತರು. ನಿಶಾಂತ್ ಜ್ಯೂಸ್ ಹಿಡಿದು ಬಂದು ತಗೊಳ್ಳಿ ಎಂದ. ಮರು ಮಾತಾಡದೆ ಆತಿಥ್ಯ ಸ್ವೀಕರಿಸಿದರು. ಇನ್ನೇನು ಜ್ಯೂಸ್ ತುಂಬಿದ ಗ್ಲಾಸ್ ತುಟಿಗೆ ತಾಗಬೇಕು. ನಂದು ಗೋಡೆ ಕಡೆ ನೋಡಿ ಗ್ಲಾಸ್ ಕೈ ಬಿಟ್ಟಳು. ಅರೆಬೆರೆದು ನಗುತ್ತಿದ್ದ ನೀರಜ್ ಫೋಟೋ. ಕೆಳಗೆ ಮರಣ 16 ಜೂನ್ 2020 ಅಂತ ಇತ್ತು. 15 ದಿನದ ಹಿಂದೆ ಕಾಲವಾದ. ಆದರೆ ಇಲ್ಲಿ 2 ತಿಂಗಳೇ ಆಗಿದೆ ಅಂತ ಇದೆ. ಅದು ನೀರಜ್ ಯಾವಾಗ? ಯಾಕೆ ನಿಮಗೆ ಗೊತ್ತಿಲ್ವಾ? ನೀರಜ್ ಫ್ರೆಂಡ್ ಅಂದ್ರಿ? ಅಣ್ಣ 2 ತಿಂಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರಿ ಹೋದ. ಹಾಂ ಗೊತ್ತಾಯಿತು. ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಮಲಗಿದ್ದಾರಾ? ಅಮೃತಾರನ್ನು ಮಾತನಾಡಿಸುವ ಬಯಕೆಯಾಗಿತ್ತು. ಅಮೃತಾರ ಕೊಠಡಿಗೆ ಕರೆದುಕೊಂಡು ಹೋದ. ಅಮ್ಮನಿಗೆ ಅಣ್ಣನ ಸ್ನೇಹಿತರೆಂದು ಪರಿಚಯಿಸಿದ. ಮಗನ ಮರಣದ ಸೂತಕ ಸ್ವಲ್ಪವೂ ಮಾಸಿಲ್ಲ. 45 ವರ್ಷದ ಅಮೃತ ಪುತ್ರಶೋಕದಿಂದ ಮುಂದಿನ 10 ವರ್ಷದ ಮುಪ್ಪನ್ನು ಈಗಲೇ ಆಹ್ವಾನಿಸಿದ್ದರು. ನನ್ನಿಂದ ನಿಮ್ಮ ಮಗ ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡ ಎಂದರೆ ಈ ತಾಯಿ ನಿಜವಾಗಿ ಉಳಿಯುವಳೆ. ಎದೆ ಬಡಿದುಕೊಂಡು ಸತ್ತೇ ಹೋಗುತ್ತಾರೆ ಎಂದರಿತು ನಿರಂಜನ್ಗೆ ಕಣ್ಸನ್ನೆಯಲ್ಲಿ ಏನೂ ಹೇಳಬೇಡಿ ಎಂದಳು. ಚೆನ್ನಾಗಿದ್ದೀರಾ ಅಮ್ಮ? ನಾನು ಊರಲ್ಲಿರಲಿಲ್ಲ, ಅದಕ್ಕೆ ಬರಲಾಗಲಿಲ್ಲ ಎಂದಳು ಪ್ರಯತ್ನಪೂರ್ವಕವಾಗಿ. ನಕ್ಕರಷ್ಟೇ. 2 ಕಾಲು ಮುಟ್ಟಿ ನಮಸ್ಕರಿಸಿ ಕೋಣೆಯಿಂದ ಹೊರಬಂದಳು. ನಿಶಾಂತ್ ಅವರನ್ನು ಬೀಳ್ಕೊಡಲು ಹೊರಬಂದ. ನಿಶಾಂತ್, ನಿಮ್ಮ ಜೊತೆ ಮಾತನಾಡಬೇಕು. ಹೇಳಿ, ಏನ್ ವಿಷಯ? ಇಲ್ಲಿ ಬೇಡ, ಬೇರೆ ಎಲ್ಲಾದರೂ? ನನಗೆ ಈಗ ಟೈಮ್ ಇಲ್ಲ, ಇಂಟರ್ವ್ಯೂ ಇದೆ, ಹೋಗಬೇಕು. ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ತನ್ನ ವಾಚನ್ನು ಒಮ್ಮೆ ನೋಡಿಕೊಂಡು ಹೇಳಿದ. ಓದುವುದು ನಿಲ್ಲಿಸಿಬಿಟ್ಟೆಯಾ? ಅಣ್ಣ ಹೋದ ಮೇಲೆ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಂತು. ಓದುವುದಕ್ಕೆ ತಿಲಾಂಜಲಿ ಇಟ್ಟಿದ್ದೀನಿ. ನಿನ್ನ ಕೆಲಸಕ್ಕಿಂತ ಮುಖ್ಯವಾದದ್ದು, ಪ್ಲೀಸ್. ಟೆರೆಸ್ ಮೇಲೆ ಕರೆದುಕೊಂಡು ಹೋದ. ಹೇಳಿ, ಏನ್ ವಿಷಯ ಕೇಳಿದ. ನೀನು ಅಂದುಕೊಂಡಂತೆ ನಿಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ಸಾಯಲಿಲ್ಲ. 15 ದಿನದ ಹಿಂದೆ ನನ್ನ ಜೊತೆ ಇದ್ದ. ನಡೆದದ್ದೆಲ್ಲ ಹೇಳಿದಳು. 1.5 ತಿಂಗಳು ನನ್ನೊಂದಿಗೆ ನೀರಜ್ ಇದ್ದ ಎಂದಾಗ ಅವನ ಮುಖದಲ್ಲಿ ಸಂತೋಷ ಚಿಮ್ಮಿತು. ಸಾವನ್ನಪ್ಪಿದ್ದು ಹೇಳಿದ ನಂತರ ಅಣ್ಣ ಇಲ್ಲ ಎಂದಾಗ ಸಂತೋಷದ ಚಿಲುಮೆ ಬತ್ತಿ ಹೋಗಿತ್ತು. ಪೂರ್ತಿ ಹೇಳಿ ಮುಂಗೈಯಲ್ಲಿ ಕಣ್ಣೀರು ಹೊರಿಸುತ್ತಾ, ಪ್ಲೀಸ್ ನನ್ನ ಕ್ಷಮಿಸಿಬಿಡಿ. ನನ್ನಿಂದ ನೀರಜ್ ಪ್ರಾಣ ಕಳೆದುಕೊಂಡ. ಕೈ ಜೋಡಿಸಿ ಮುಗಿದಳು. ನೀವು ಈ ವಿಷಯ ಹೇಳದೇ ಇದ್ದಿದ್ದರೆ ಚೆನ್ನಾಗಿರೋದು. ಅಮ್ಮನಿಗೆ ಹೇಳದೆ ಒಳ್ಳೆ ಕೆಲಸ ಮಾಡಿದ್ರೆ. ಗಾಯದ ಮೇಲೆ ಬರೆ ಎಳೆದು ಬಿಟ್ಟಿರಿ. ನೀವು ಮತ್ತೆಂದೂ ಬರಬೇಡಿ, ಹೊರಟೋಗಿ. ಕೈ ಮುಗಿದು ಅವಳಿಗೆ ಹೊರಡಲು ದಾರಿ ಕಡೆ ಕೈ ತೋರಿಸಿದ. ನಿಶಾಂತ್, ಇಷ್ಟೊಂದು ನಿಷ್ಠೂರವಾಗಿ ಮಾತಾಡಬೇಡ. ಅವನಿಂದ ಕ್ಷಮೆಯಾಚಿಸಿ ಸಹಾಯ ಮಾಡಲು ಬಂದಿದ್ದವಳಿಗೆ ಅವನ ಕಠೋರ ನುಡಿಗಳು ನೋವುಂಟು ಮಾಡಿದ್ದವು. ನನ್ನ ಅಣ್ಣ ಸಾಯುವಾಗಲೂ 2 ಪುಟ್ಟ ಮಕ್ಕಳಿಗೆ ಅವನಮ್ಮನ ಮರಳಿ ಕೊಡುಗೆಯಾಗಿ ಕೊಟ್ಟಿದ್ದಾನೆ ಅನ್ನುವ ಹೆಮ್ಮೆ ನನಗಿದೆ. ತಂದೆ ಇಲ್ಲದೆ ಮಕ್ಕಳು ಜೀವನ ಸಾಗಿಸಬಲ್ಲರು, ತಾಯಿ ಇಲ್ಲದೆ ಸಾಧ್ಯವಿಲ್ಲ. ನಮ್ಮಪ್ಪ ತೀರಿ ಹೋದಾಗ ನಾವಿನ್ನೂ ಚಿಕ್ಕವರು. ಅಮ್ಮನೇ ಅಪ್ಪನಾಗಿ ನಮ್ಮನ್ನು ಬೆಳೆಸಿದಳು. ತಾಯಿ ಇಲ್ಲದ ಮಕ್ಕಳನ್ನು, ತಂದೆಯೇ ತಾಯಿಯಾಗಿ ಮಕ್ಕಳನ್ನು ಸಾಕುವುದು ಕಷ್ಟ. ಅಪ್ಪನ ಪ್ರತಿರೂಪದಂತಿದ್ದ ಅಣ್ಣನನ್ನು ಕಳೆದುಕೊಂಡ ನೋವು ಅವನ ಧ್ವನಿಯಲ್ಲಿ ಸ್ಪಷ್ಟ. ಪರೋಕ್ಷವಾಗಿ ಅವನ ಸಾವಿಗೆ ನಾನು ಕಾರಣವಾಗಿರಬಹುದು. ಆದರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಎಂದು ತಿಳಿಯಬೇಕು. ಅವರಿಗೆ ಶಿಕ್ಷೆ ಕೊಡಿಸಬೇಕು. ಆಗಲೇ ನೀರಜ್ ಆತ್ಮಕ್ಕೆ ಶಾಂತಿ ಸಿಗೋದು. ಪ್ಲೀಸ್ ಹೆಲ್ಪ್ ಮಾಡು. ನಮ್ಮನೆಯಲ್ಲೋ ನಾನು ಸತ್ತಿದ್ದೇನೆ ಅಂದುಕೊಂಡಿದ್ದಾರೆ. ಇದರ ಹಿಂದೆ ದೊಡ್ಡ ಗೋಲ್ಮಾಲ್ ನಡೆದಿದೆ. ಅದೇನೆಂದು ತಿಳಿಯಬೇಕು. ನಂದಿನಿ ಎಷ್ಟೇ ಬೇಡಿದರೂ ಒಪ್ಪದವನಿಗೆ ಡಾಕ್ಟರ್ ನಿರಂಜನ್ ಮಧ್ಯ ಪ್ರವೇಶಿಸಿದರು. ಹೌದಪ್ಪ, ಮುಂಬೈಯಿಂದ ಬರುವವರೆಗೂ ನೀರಜ್ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪರಿತಪಿಸುತ್ತಿದ್ದರು. ಅಪರಾಧಿಯನ್ನು ಹಿಡಿದು ಶಿಕ್ಷಿಸಿದರೆ ನನ್ನಣ್ಣ ಮರಳಿ ಬರುವನೆ, ವ್ಯಂಗ್ಯವಾಡಿದ. ನಿಶಾಂತ್, ಯಾಕೆ ಇಷ್ಟೊಂದು ಕಠೋರವಾಗಿ ಮಾತನಾಡುತ್ತಿದ್ದೀಯಾ?
ಸ್ವಲ್ಪ ಮೆದುಳಿಗೂ ಕೆಲಸ ಕೊಡು. ಈಕೆ ಕೋಟ್ಯಾಧೀಶನ ಹೆಂಡತಿ. ನನ್ನ ಪ್ರಾಣ ಉಳಿಯಿತು ಅಂತ ಸ್ವಾರ್ಥದಿಂದ ಯೋಚಿಸಿದ್ದರೆ ತನ್ನ ಗಂಡ ಮಕ್ಕಳನ್ನು ಸೇರಿ ತುಂಬ ದಿನಗಳಾಗುತ್ತಿತ್ತು. ತನ್ನ ಪುಟ್ಟ ಕಂದಮ್ಮಗಳನ್ನು ತಾತ್ಕಾಲಿಕವಾಗಿ ತೊರೆದು ಬಂದಿದ್ದಾಳೆ. ನಿನ್ನ ಅಣ್ಣನ ಸಾವಿಗೆ ನ್ಯಾಯ ಕೊಡಿಸಲು ಅರ್ಥ ಮಾಡಿಕೋ. ನಂದಿನೀಳ ನಿಸ್ವಾರ್ಥ ಸೇವೆಯನ್ನು ಮೆಚ್ಚಿಕೊಂಡಿದ್ದರು. ನಿರಂಜನ್ ಮಾತಿಗೆ ಸ್ವಲ್ಪ ಮೆತ್ತಗಾದ. ಕಬ್ಬಿಣ ಕಾದಾಗಲೇ ಬಗ್ಗಿಸಬೇಕು ಎಂದರಿತು ಅವರಿಗೊಂದು ಮನೆ ವ್ಯವಸ್ಥೆ ಮಾಡಿಕೊಡಪ್ಪ. ನಾನು ಈಗಲೇ ಹೋಗಬೇಕು, ತುರ್ತು ಕೆಲಸಗಳಿವೆ. ಹೊರಡಲು ತರಾತುರಿ ತೋರಿದರು. ಅವರೆಲ್ಲೂ ಹೋಗುವುದು ಬೇಡ, ಇಲ್ಲಿ ನಮ್ಮ ಮನೆಯಲ್ಲಿ ಇರಲಿ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡುತ್ತೇನೆ ಎಂದೇಳಿ ಬಿರುಸಾಗಿ ಕೆಳಗಿಳಿದು ಹೋದ. ಸರ್, ನೀವು ಹೊರಡಿ, ಏನಾದರೂ ಸಹಾಯ ಬೇಕಿದ್ದರೆ ಕೇಳುತ್ತೇನೆ. ನಿಶಾಂತ್ ಒಪ್ಪಿಕೊಂಡಿದ್ದು ತುಸು ಸಮಾಧಾನ ತಂದಿತ್ತು. ಆಯ್ತು, ಟೇಕ್ ಕೇರ್. ಹಾಸ್ಪಿಟಲ್ ವಿಷಯಕ್ಕೆ ಸದ್ಯಕ್ಕೆ ತಲೆ ಹಾಕಬೇಡಿ. ನಾನು ಹೇಳಿದ್ದು ಮೊದಲು ಮಾಡಿ. ಒಂದಿಷ್ಟು ಸಲಹೆ ಸೂಚನೆ ಕೊಟ್ಟೋದರು. ಮರುದಿನ ನಿಶಾಂತ್ ಬರುವಿಗಾಗಿ ಕಾದಳು. ಟೆರೆಸ್ ಮೇಲೆ ಇದ್ದ ಗೆಸ್ಟ್ ಹೌಸನ್ನು ಅವಳಿಗೆ ಉಳಿದುಕೊಳ್ಳಲು ನೀಡಿದ್ದ. ನನಗೆ ಒಂದು ಫೋನ್ ಬೇಕು, ಹಣ ಆಮೇಲೆ ಕೊಡುತ್ತೇನೆ. ನೀನು ಹೋದಲು ಹಣ ನಾನು ಕೊಡುತ್ತೇನೆ. ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ. ನೀವು ಹೇಗೆ ತೆಗೆದುಕೊಳ್ಳುತ್ತೀರಿ? ಅವಳ ಹತ್ತಿರ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇಲ್ಲವೆಂದು ಅರಿತಿದ್ದ. ಎಲ್ಲರೂ ನಾನು ಸತ್ತಿದ್ದೇನೆ ಎಂದು ಚಿಂತೆಯಲ್ಲೇ ಇರುತ್ತಾರೆ. ಯಾರಿಗೂ ನನ್ನ ಅಕೌಂಟ್ ಕ್ಲೋಸ್ ಮಾಡಿಸಬೇಕು ಅನ್ನುವ ಯೋಚನೆ ಬಂದಿರುವುದಿಲ್ಲ. ಅಕೌಂಟಲ್ಲಿ ಅಷ್ಟು ದೊಡ್ಡ ಮೊತ್ತವೇನಿಲ್ಲ. ಗೂಗಲಲ್ಲಿ ನನ್ನ ಅಕೌಂಟ್, ಆಧಾರ್ ಕಾರ್ಡ್ ಎಲ್ಲ ಸ್ಕ್ಯಾನ್ ಮಾಡಿದ್ದೇನೆ. ಡೂಪ್ಲಿಕೇಟ್ ಸಿಮ್ ಪಡೆದರೆ ಆನ್ಲೈನ್ನಲ್ಲಿ ಹಣ ಕಳಿಸಬಹುದು. ಅವಳ ಯೋಚನೆಗೆ ತಲೆದೂಗಿದ. ಆದರೂ ರಾಗವೆಳೆದ. ನೀರಜ್ ನಿನ್ನನ್ನು ಚೆನ್ನಾಗಿ ಓದಿಸಬೇಕು ಅನ್ನುವ ಆಸೆ ಇತ್ತು. ತನ್ನ ಪ್ರಾಣ ಒತ್ತೇ ಇಟ್ಟಾದರೂ ನಿಮ್ಮನ್ನು ಬದುಕಿಸುತ್ತೇನೆ ಅಂತ ಹೇಳಿದ್ದ. ಮಾತಿಗೆ ತಕ್ಕಂತೆ ನಡೆದುಕೊಂಡ. ನಾನು ಮಾತು ಕೊಟ್ಟಿದ್ದೆ, ಮನೆಗೆ ಹೋದ ಮೇಲೆ ಸಹಾಯ ಮಾಡುತ್ತೇನೆಂದು. ಹಾಗೆ ನಡೆದುಕೊಳ್ಳುತ್ತೇನೆ. ಪ್ಲೀಸ್, ಬೇಡ ಎನ್ನಬೇಡ. ಮೌನವಾಗಿದ್ದು ಒಪ್ಪಿಗೆ ಸೂಚಿಸಿದ. ಗಾನವಿ ಹೇಗಿದ್ದಾಳೆ? ಮೌನ ಅವರಿಬ್ಬರ ಮಧ್ಯೆ ನಿಮಿಷಗಳ ಆಳ್ವಿಕೆಯ ನಂತರ ನುಡಿದಳು. ಅಣ್ಣನ ಅಗಳಿಕೆಯಲ್ಲಿ ಗಾನವಿಯನ್ನು ಮರೆತಿದ್ದ. ನಾನು ನೋಡಿಲ್ಲ. ಎಂಥ ಕೆಲಸವಾಯಿತು? ಹಣೆ ನೀವಿಕೊಂಡ. ಮನೆ ಗೊತ್ತಿದ್ರೆ ಈಗಲೇ ಹೋಗೋಣ. ಅವನ ಅನುಮತಿಗೂ ಕಾಯದೆ ಮೆಟ್ಟಿಲು ಇಳಿದು ಬೈಕ್ ಬಳಿ ಬಂದು ನಿಂತಳು. ಗಾನವೀಳ ಮನೆಗೆ ಬಂದಾಗ ಬೀಗ ಹಾಕಿದ ಬಾಗಿಲು ಇವರನ್ನು ಸ್ವಾಗತಿಸಿತು. ಪಕ್ಕದ ಮನೆಯಲ್ಲಿ ವಿಚಾರಿಸಿದಾಗ ಗಾನವಿಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಕರೆದೊಯ್ದಿದ್ದಾರೆಂದು ಅವರಿಗೆ ತಿಳಿದ ವಿಚಾರ ಹೇಳಿದರು. ಹತ್ತಿರದ ಹಾಸ್ಪಿಟಲ್ ಎಡೆಗೆ ದವಾಂತರದಿಂದ ಬಂದರು. ಅಡ್ಮಿಟ್ ಮಾಡಿದೆಡೆಗೆ ದಾಪುಗಾಲು ಹಾಕುತ್ತಾ ಧಾವಿಸಿದರು. ಗಾನವಿ ಅಪ್ಪ ಅಮ್ಮ ನಿಶಾಂತ್ ಮುಖ ಕಂಡೊಡನೆ ಅವನನ್ನ ಅಪ್ಪಿ ಗೊಳೋ ಎಂದು ಅತ್ತರು. ಏನಾಯ್ತು ಅಂಕಲ್? ಕೆಡುಕು ಏನಾದರೂ ಸಂಭವಿಸಿದೆಂದು ಶಂಕಿಸಿದ. ಛೇ, ಎಂಥ ಹುಚ್ಚುಡುಗಿ! ಆವೇಶದಿಂದ ಎಂಥ ಕೆಲಸ ಮಾಡಿಕೊಂಡಿದ್ದಾಳೆ. ಕೆಳತುಟಿ ಕಚ್ಚಿ ಮುಷ್ಟಿ ಬಿಗಿ ಮಾಡಿದ. ಎಲ್ಲರೂ ಒಳಗೆ ಮಲಗಿದ್ದ ಗಾನವೀಳನ್ನು ನೋಡಲು ಬಂದರು. ಗಾನವಿ ಅವರನ್ನು ಕಂಡೊಡನೆ ಎದ್ದು ಕುಳಿತಳು. ಮುಖವೆಲ್ಲ ಬಿಳಿಚಿಕೊಂಡಿತ್ತು. ಚಿಕ್ಕ ಹುಡುಗಿಯ ಹಾಗೆ ಕಾಣುತ್ತಿದ್ದಳು. ಇವರು ನೀರಜ್ ಫ್ರೆಂಡ್, ನಿನ್ನ ನೋಡ್ಬೇಕು ಅಂದ್ರು ಹಿಂದ. ಗಾನವಿ ಕಣ್ಣುಗಳು ಆಗಲೇ ಹನಿಗೂಡಿದವು. ನಂದಿನಿ ಅವಳನ್ನು ಬರಸೆಳೆದು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಳು. ಗಾನವೀಳನ್ನು ಹೀಗೆ ಸಂತೈಸಬೇಕು ಎಂದು ಗೊತ್ತಾಗಲಿಲ್ಲ. ಹಣೆಗೆ ಮುತ್ತನಿಟ್ಟು ಟೇಕ್ ಕೇರ್ ಎಂದೇಳಿ ಅಲ್ಲಿ ನಿಲ್ಲಲಾಗದೆ ಹೊರಬಂದು ಬಿಟ್ಟಳು. ದೇವರು ಒಳ್ಳೆಯವರನ್ನು ಬೇಗ ಕರೆದುಕೊಂಡು ಬಿಡುತ್ತಾನೆ. ನೀರಜ್ ಕೇವಲ ಬಾವಿ ಹಳಿಯನಾಗಿರಲಿಲ್ಲ, ಮಗನಾಗಿದ್ದ. ಕಷ್ಟವೆಂದರೆ ಓಡೋಡಿ ಬರುತ್ತಿದ್ದ. ನಮಗೆ ಅವನ ಅಗಲಿಕೆಯ ನೋವು ಇಷ್ಟೊಂದು ತಂದಿದೆ. ಇನ್ನು ಅವನ ಮನೆಯ ಮನಸ್ಥಿತಿ ಹೇಗಿರಬೇಕು ಅಂದಾಜಿಲ್ಲ. ಅವರಿಗೆ ವಿಮುಖವಾಗಿ ನಿಂತಿದ್ದ ನಂದುಳನ್ನು ಕಾಣುತ್ತಾ ನುಡಿದರು. ಕ್ಷಮಿಸಿಬಿಡಿ ಸರ್. ನಂದಿನಿ ಅವರ ಕಾಲಬುಡದಲ್ಲಿ ಕುಳಿತು ರೋಧಿಸಿದಳು. ನಿಶಾಂತ್ ನಡೆದಿದ್ದೆಲ್ಲ ಹೇಳಿದ. ಗಾನವಿಗೆ ವಿಷಯ ಗೊತ್ತಾಗುವುದು ಬೇಡ. ಇನ್ನಷ್ಟು ಖಿನ್ನತೆಗೆ ನೂಕುತ್ತದೆ. ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನಿಸಬಹುದು ಎಂದಳು. ಅವನಿಗೆ ಆಯಸ್ಸು ಅಷ್ಟೇ ಅನಿಸುತ್ತೆ. ನೀನೇನ್ ಮಾಡೋಕ್ಕಾಗುತ್ತೆ ಹೇಳು? ವಿಧಿಯಾಟ ಬಲ್ಲವರು ಯಾರೋ? ನಂದಿನೀಳ ಬೆನ್ನು ದಡವಿ ಸಮಾಧಾನಿಸಿ ಚೇರ್ ಮೇಲೆ ಕೂರಿಸಿದರು. ಇಷ್ಟಕ್ಕೂ ನಂದಿನೀಳನ್ನು ಸಹಿಸಲು ಪ್ರಯತ್ನಿಸಿದ್ದು ಯಾರು? ನಂದಿನಿ ಯಾರೆಂದು ತಿಳಿದುಕೊಳ್ಳುತ್ತಾಳಾ? ನಂದಿನಿ ಅನುಮಾನಿಸಿದ ರೀತಿ ಅವಳ ಗಂಡನೇ ಈ ಕೆಲಸ ಮಾಡಿದ್ದ? ಇಲ್ಲ ಮತ್ತೆ ಬೇರೆ ಯಾರಾದರೂ ಮಾಡಿದರಾ? ಕಾಯ್ದು ನಿರೀಕ್ಷಿಸಿ.
ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.